ನಮಸ್ಕಾರ. ನವಾಸ್ಕಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು MLL ಕ್ಲಬ್ಬಲ್ಲಿ ಆ, ಹೆಂಗೆ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಬಟ್ಟೆಗಳನ್ನ ಹೊಲಿಯೋ ಫ್ಯಾಕ್ಟರಿ. ಓಕೆ, ಫ್ಯಾಕ್ಟರಿ. ಇವಾಗೆಲ್ಲ ಇವಾಗ ನೋಡಿರ್ಬೇಕು, ಹಿಂದಿನ ಕಾಲದಲ್ಲೆಲ್ಲ ನಾವೆಲ್ಲ ಸಣ್ಣ ವಯಸ್ಸಲ್ಲಿದ್ದಾಗ ಒಂದು ಬಟ್ಟೆ, ಒಂದು ಶರ್ಟ್, ಒಂದು ಪ್ಯಾಂಟು ಬೇಕಿದ್ರೆ ನಾವೇನು ಮಾಡ್ತಾ ಇದ್ವಿ, ಒಂದು ಟೇಲರ್ ಶಾಪಿಗೆ ಹೋಗ್ತಾ ಇದ್ವಿ. ಫಸ್ಟು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ವಿ. ಓಕೆ, ಸೊ ಅದು ವಿಚಾರ ಮಾತಾಡೋಣ, ಮುಂಚೆ ಏನು ಮಾಡ್ತಾ ಇದ್ವಿ ಅಂತ. ಓಕೆ, ಒಂದು ನಾವು ಒಂದು ನಂಗೆ ಶರ್ಟ್ ಬೇಕು ಅಂತ ಇಟ್ಕೊಳ್ಳೋಣ. ಫಸ್ಟು ನಾವು ಬಟ್ಟೆ ಅಂಗಡಿ, ಕ್ಲಾತ್ ಶಾಪಿಗೆ ಹೋಗ್ತಾ ಇದ್ವಿ. ಓಕೆ, ಕ್ಲಾತ್ ಶಾಪಿಗೆ ಹೋಗ್ತಾ ಇದ್ರೆ ಇದು ಲೂಸ್ ಬಟ್ಟೆ ಅಂದರೆ ಒಂದು ಆ, ಇದು ಮೀಟ್ರ್ ಗಟ್ಟಲೆ ಬಟ್ಟೆ ಸಿಗೋದು. ಓಕೆ, ಆ ಬಟ್ಟೆ ತಗೊಂಡು ನಮ್ಗೆ ಯಾವ ಕಲರ್ ಬೇಕೋ, ಪ್ರಿಂಟ್ ಬೇಕೋ, ಅದನ್ನು ತಗೊಂಡು ನಾವು ಶರ್ಟ್ಗೆ ಫಸ್ಟು ನಾವು ಟೇಲರ್ ಶಾಪಿಗೆ ಹೋಗ್ತಾ ಇದ್ವಿ. ಓಕೆ, ಟೇಲರ್ ಶಾಪಿಗೆ ಹೋಗಿ ನಾನು ಒಂದು ಶರ್ಟ್ ಬೇಕು, ಎಷ್ಟು ಬಟ್ಟೆ ಬೇಕಾಗ್ಬೋದು ಅಂತ ಕೇಳ್ತಾ ಇದ್ವಿ. ಅವರು ನಮ್ಗೆ ಇಷ್ಟು ಬೇಕಪ್ಪ, 4 ಮೀಟ್ರ್ ಬಟ್ಟೆ ಬೇಕು, ತೊಗೊಂಬಂದು ಕೊಡ್ರಿ ಅಂತ ಹೇಳೋರು. ಸೊ ತಗೊಂಡು ಅದನ್ನು ಹೋಗಿ ಬಟ್ಟೆ ಅಂಗಡಿಗೆ ಹೋಗಿ ತಗೊಂಡು ಬಂದು ನಾವು ಟೇಲರ್ ಶಾಪಿಗೆ ಕೊಡ್ತಾ ಇದ್ವಿ. ಅವ್ರು ಟೇಲರ್ ಶಾಪು, ಓಕೆ ನಂಗೆ 4 ದಿವಸ ಬೇಕು ಶರ್ಟ್ ಮಾಡೋಕ್ಕೆ, ಫಸ್ಟು ನಿಮ್ಮ ಅಳತೆ ತಗೋತಾ ಇದ್ರು. ಓಕೆ, ನಿಮ್ಮದು ಇದು ಹೈಟು, ನಿಮ್ಮದು ಇದು ವಿಡ್ತು, ಆಮೇಲೆ ಡಿಸೈನ್ ಯಾವ್ದಾದ್ರು ಬೇರೆ ಥರ ಡಿಸೈನ್ ಬೇಕಾ, ಕಾಲರ್ ಬೇಡವಾ, ಬಟನ್ಸ್ 4 ಬೇಕಾ 5 ಬೇಕಾ, ಆ, ಆಮೇಲೆ ಕಾಲರ್ ಯಾವ ಥರ ಶೇಪಲ್ಲಿ ಇರಬೇಕು, ದೊಡ್ಡದಾಗಿರ್ಬೇಕೋ ಸಣ್ಣದಾಗಿರ್ಬೇಕೋ, ಆ, ಆಮೇಲೆ ಕೆಳಗೆ ಫ್ಲಾಟ್ ಆಗಿರಬೇಕು ರೌಂಡ್ ಆಗಿರಬೇಕು, ಅದೆಲ್ಲ ಪ್ರಶ್ನೆಗಳೆಲ್ಲ ಕೇಳಿ ಡಿಸೈನ್ ಪ್ಯಾಟ್ರನ್ನು ನೀವು ಹೇಳಿದ್ಮೇಲೆ ಅದು ನಿಮಗೆ ಏನು ಬೇಕೋ ಆ ಥರ ಹೇಳಿ, ಆಮೇಲೆ 4 ದಿವಸ ಬಂದಮೇಲೆ ಬನ್ನಿರಿ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಹೋಗಿ ಅದನ್ನು ವಾಪಸ್ಸು ಅವ್ರ ಹತ್ರ ತೊಗೊಂಬರ್ತಾ ಇದ್ವಿ. ಆಮೇಲೆ ತೊಗೊಂಬಂದಾಗ ಅದನ್ನು ಫಿಟ್ ನೋಡ್ತಾ ಇದ್ರು. ಯಾಕಂದರೆ ಒಂದ್ಸತಿ ಅದನ್ನು ಶರ್ಟ್ ಮಾಡಿರ್ತಿದ್ರು, ನೀವು ಬರ್ತೀರಿ 4 ದಿವಸ ಆದ್ಮೇಲೆ ಬನ್ನಿರಿ ಅಂತ ಹೇಳ್ತಾರೆ. ಆಮೇಲೆ ಬಂದಮೇಲೆ ಫಿಟ್ ನೋಡ್ತಾರೆ, ಅಂದರೆ ಅದು ಹಾಕೊಂಡು ನೋಡ್ರಪ್ಪ ಸರಿಯಾಗಿ ಫಿಟ್ ಆಗ್ತಾ ಇದೆಯಾ ಅಂತ. ಫಿಟ್ ಆಗಿಲ್ಲದೆ ಅಂದರೆ ಅದಕ್ಕೆ ಆಲ್ಟರೇಷನ್ ಮಾಡ್ತಾರೆ. ಓಕೆ, ಆಲ್ಟರೇಷನ್ ಅಂತ ಕರಿತಾ ಇದ್ರು. ಆಲ್ಟರೇಷನ್ ಅಂದರೆ ಸ್ವಲ್ಪ ಯಾವುದೋ ಲೂಸ್ ಆಗಿರ್ಬೋದು, ಇದು ಕಾಲರ್ ಲೂಸ್ ಆಗಿರ್ಬೋದು, ಇಲ್ದರೆ ಇಲ್ಲಿ ಟೈಟ್ ಆಗಿರ್ಬೋದು. ಸೊ ನಾನು ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಡ್ತೀನಿ ಅಂಥೇಳಿ ಅಲ್ಲೇ ನೀವು ಕೂರಿಸ್ಕೊಂಡೇ ಅಲ್ಲೇ ಆಲ್ಟ್ರೇಷನ್ ಮಾಡಿ ಆಮೇಲೆ ಅದನ್ನು ನಿಮಗೆ ಪ್ಯಾಕ್ ಮಾಡಿ ಕೊಟ್ಬಿಡೋರು. ಗೊತ್ತಾಯ್ತಾ? ಹೀಗೆ ನಡೀತಾ ಇದೆ ಹಿಂದಿನ ಕಾಲದಲ್ಲಿ. ಬಟ್ಟೆ ನಾವು ಕೊಂಡ್ಕೊಳ್ಳೋದು, ಟೇಲರ್ ಕೊಡೋದು, ಅವರು ಸ್ಟಿಚ್ ಮಾಡೋದು, ಅವ್ರ ಮೆಷಿನ್ಸಲ್ಲಿ ಸ್ಟಿಚ್ ಮಾಡೋದು, ಫಿಟ್ ಮಾಡೋದು, ಆಲ್ಟ್ರೇಷನ್ ಮಾಡೋದು, ಆಮೇಲೆ ಪ್ಯಾಕ್ ಮಾಡಿ ನಮಗೆ ಕೊಡ್ತಾ ಇದ್ರು. ಸರಿನಾ? ಸೊ ಹಿಂಗೆ ನಡೀತಾ ಇದ್ದಿದ್ದು ಮುಂಚೆ ಎಲ್ಲ. ಬಟ್ ಇವಾಗೆಲ್ಲ ಯಾರು ಮೋಸ್ಟ್ಲಿ ಹಂಗೆಲ್ಲ ಮಾಡಲ್ಲ. ಕೆಲವು ಹಳ್ಳಿಗಳಲ್ಲಿ ಟೇಲರ್ ಶಾಪಿಗೆ ಹೋಗ್ತಾರೆ, ಬಟ್ ಇವಾಗೆಲ್ಲ ಎಲ್ಲ ರೆಡಿಮೇಡ್ ಅಂತ ಹೇಳ್ತಾ ಇರಲಿಲ್ಲ, ರೆಡಿಮೇಡ್ ಗಾರ್ಮೆಂಟ್ಸ್. ಅಂದರೆ ಅಂಗಡಿಗೆ ಹೋದರೆ ಅಲ್ಲೇ ರೆಡಿಮೇಡ್ ಶರ್ಟೇ ಇರುತ್ತೆ, ರೆಡಿಮೇಡ್ ಬೇರೆ ಬೇರೆ ಕಲರ್ಸ್ದು, ಬೇರೆ ಬೇರೆ ಸೈಜ್ದು, ಲಾರ್ಜು, ಎಕ್ಸ್ಟ್ರಾ ಲಾರ್ಜು, ಸ್ಮಾಲು, ಮೀಡಿಯಮ್ಮು, ಬೇರೆ ಬೇರೆ ಸೈಜ್ದು ಎಲ್ಲ ಇರುತ್ತೆ. ನಿಮಗೆ ಕಸ್ಟಮ್ ಮಾಡಲ್ಲ. ಈ ಟೇಲರ್ ಆದರೆ ನಿಮಗೆ ಹೆಂಗಿದೆಯೋ ನಿಮ್ಮ ಅಳತೆ ತಗೊಂಡು ನಿಮ್ಮದು ಹೊಟ್ಟೆ, ನಿಮ್ಮದು ಇದು ಭುಜ ಅದೆಲ್ಲ ನೋಡಿಕೊಂಡು ಕಸ್ಟಮ್ ನಿಮಗೆ ಸರಿಯಾಗಿ ಫಿಟ್ ಆಗೋ ಥರ ಮಾಡಿಕೊಡೋರು ಟೇಲರು ಅಲ್ವಾ. ಬಟ್ ಇವಾಗೆಲ್ಲ ಅದೆಲ್ಲ ಟೇಲರ್ ಜಾಸ್ತಿ ಜನ ಹೋಗೋದೇ ಇಲ್ಲ. ಅದ್ರಲ್ಲಿ ಟೇಲರ್ ಕಸ್ಟಮ್ ಮಾಡಿದ್ರಿಂದ ನಿಮಗೆ ಚೆನ್ನಾಗಿ ಫಿಟ್ ಆಗೋದು, ಅದು ಪರ್ಫೆಕ್ಟಾಗಿ ಫಿಟ್ ಆಗೋದಕ್ಕೆ ನಿಮಗೆ ಮಾಡಿರೋದು. ಇವಾಗ ಏನಾಗಿದೆ, ನೀವು ರೆಡಿಮೇಡ್ ಗಾರ್ಮೆಂಟ್ಸ್ ಶಾಪಿಗೆ ಹೋಗ್ತೀವಿ, ಗಾರ್ಮೆಂಟ್ ಶಾಪಿಗೆ ಹೋಗ್ತೀವಿ, ರೇಮಂಡ್ಸು ಅಂತ ಯಾವ್ದಾರು ಗಾರ್ಮೆಂಟ್ ಶಾಪಿಗೆ ಹೋಗ್ತೀವಿ, ಬಾಂಬೆ ಡೈಯಿಂಗ್, ರೇಮಂಡ್ಸ್, ಬೇರೆ ಬೇರೆ ಏನೋ ಬ್ರ್ಯಾಂಡ್ಸ್ ಇದೆ ಅಲ್ವಾ. ಹೋಗ್ತೀರಿ, ಅಲ್ಲಿ ಬೇರೆ ಬೇರೆ ಸೈಜಸ್ ಇರುತ್ತೆ. ಓಕೆ, ನಿಮಗೋಸ್ಕರ ಮಾಡಿರಲ್ಲ, ಯಾಕಂದ್ರೆ ಮಾಡಿ ಬಂದ್ಬಿಟ್ಟಿರತ್ವೆ, ಫ್ಯಾಕ್ಟ್ರಿಯಿಂದ ಮಾಡಿ ಬಂದ್ಬಿಟ್ಟಿರತ್ವೆ. ಬೇರೆ ಬೇರೆ ಸೈಜಸ್ ಇರುತ್ತೆ, ಸ್ಮಾಲು, ಮೀಡಿಯಮ್ಮು, ಲಾರ್ಜು, ಎಕ್ಸ್ಟ್ರಾ ಲಾರ್ಜು. ಓಕೆ, ಬೇರೆ ಬೇರೆ ಕಲರ್ಸ್ ಇರುತ್ತೆ, ಬೇರೆ ಬೇರೆ ಪ್ರಿಂಟ್ಸ್ ಇರುತ್ತೆ. ಓಕೆ, ಸೊ ನಿಮ್ದು ಫಸ್ಟ್ ಹೋದ ತಕ್ಷಣ, ಅಂಗಡಿಗೆ ಹೋದ ತಕ್ಷಣ ಅವನು ಅಳತೆ ನೋಡಿ, ನೀ ಯಾವ ಸೈಜ್ ಅಪ್ಪ ಅಂತ, ನೀವು ಮೀಡಿಯಮ್ ಇರಬೇಕು, ಯಾವ ಕಲರ್ ಬೇಕಪ್ಪ, ನನಗೆ ಗ್ರೀನ್ ಕಲರ್ ಬೇಕು, ಯಾವ ಥರ ಪ್ರಿಂಟ್ಸ್ ಬೇಕೋ, ಪ್ಲೇನ್ ಬೇಕಾ ಅಂತ ಕೇಳ್ತಾರೆ, ಬಂದು ತೋರಿಸ್ತಾರೆ. ಆಮೇಲೆ ನೀವು ಅದನ್ನು ನೋಡಿ ಅದನ್ನು ಫಿಟ್ಟಿಂಗ್ ರೂಮ್ಗೆ ಹೋಗ್ತೀರಿ. ಓಕೆ, ಅಂಗಡಿ ಫಿಟ್ಟಿಂಗ್ ರೂಮ್ ಇರುತ್ತೆ. ಫಿಟ್ಟಿಂಗ್ ರೂಮಲ್ಲಿ ಇದ್ದರೆ ನೋಡ್ತೀರಿ, ಅದು ಸರಿಯಾಗಿ ಫಿಟ್ ಆದರೆ ಸರಿ, ಇಲ್ದೇ ಇನ್ನೊಂದು ಮೀಡಿಯಮ್ ಟ್ರೈ ಮಾಡ್ತೀರಿ ಫಸ್ಟು.
ವರ್ಕ್ ಆಗದೆ ಇದ್ರೆ ತುಂಬ ಟೈಟ್ ಆದರೆ ಲಾರ್ಜ್ ನೋಡ್ತೀರಿ, ತುಂಬ ಲೂಸ್ ಆದರೆ ಸ್ಮಾಲ್ ನೋಡ್ತೀರಿ. ಬಟ್ ನಿಮ್ಗೆ ಯಾರು ಕಸ್ಟಮ್ ಮಾಡ್ತಾ ಇಲ್ಲ, ಆಲ್ಟ್ರೇಷನ್ ಮಾಡ್ತಾ ಇಲ್ಲ ಅಲ್ವಾ? ಯಾವ್ದು ಸರಿಯಾಗಿ ಫಿಟ್ ಆಗುತ್ತೋ ಅದನ್ನ ತಗೊಂಡು ಮನೆಗೆ ಬರ್ತೀರಿ ಅಲ್ವಾ? ಇವಾಗೆಲ್ಲ ಹಂಗೆ ಅಲ್ವಾ ಮಾಡ್ತಾ ಇರೋದು. ಸೊ ಎಲ್ಲಿ ಇದು ತಯಾರಾಗುತ್ತೆ? ಈ ರೆಡಿಮೇಡ್ ಶರ್ಟ್ಸು, ರೆಡಿಮೇಡ್ ಪ್ಯಾಂಟ್ಸು ಎಲ್ಲ ರೆಡಿಮೇಡ್ ಸಿಗ್ತಾ ಇದೆಯಲ್ಲ, ಎಲ್ಲಿ ತಯಾರಾಗುತ್ತೆ, ಹೆಂಗೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಫ್ಯಾಕ್ಟ್ರಿಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಲಿ? ಯಾತಕ್ಕೆ ಇದಾಗ್ತಾ ಇದೆ ಈ ತರ ಎಲ್ಲರೂ ಟೇಲರ್ ಶಾಪ್ ಉಪಯೋಗಿಸ್ತಾರೆ? ಯಾಕೆಂದ್ರೆ ಟೇಲರ್ ಶಾಪಲ್ಲಿ ಏನಾಗುತ್ತೆ, ಟೇಲರು ಅವ್ನ ಕೈ ಕೈ ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಒಂದು ಟೇಲರ್ ಒಂದು 10 ಬಟ್ಟೆ ಮಾಡ್ಬೋದಾ ಒಂದು ದಿವಸದಲ್ಲಿ? ಆ ಒಂದೊಂದು ಶರ್ಟ್ ಮಾಡಕ್ಕೆ ಒಂದು 2 ಗಂಟೆ ಆಗುತ್ತೆ. ಶರ್ಟು, ಪ್ಯಾಂಟು, ಸೀರೆ ಇದು ಸಲ್ವಾರ್ ಕಮೀಸ್ ಹೊಲಿಯಕ್ಕೆ ಹೆಂಗಸರು ಕೇಳ್ತಾರೆ. ಏನು ದಿವ್ಸಕ್ಕೊಂದು 10 ಬಟ್ಟೆ ಮಾಡ್ಬೋದಪ್ಪ ಅಲ್ವಾ? ಸೊ ಜನಗಳು ಬಂದು ಕೇಳಿದ್ರೆ ಅದಕ್ಕೇನೆ ಒಂದು 10 ದಿವಸ ತಗೊಳುತ್ತೆ. ಒಂದು ನೀವು ಬಟ್ಟೆ ಇವತ್ತೇ ಬೇಕಾದ್ರೆ ಸಿಗಲ್ಲ ಟೇಲರ್ ಶಾಪಲ್ಲಿ ಅಲ್ವಾ? ನೀವು ಬಟ್ಟೆ ಕೊಟ್ಟು ಅವನು ಕೊಟ್ಟು ಅವನು ಅಳತೆ ತಗೊಂಡು ಆಮೇಲೆ 5 ದಿವಸ ಬಿಟ್ಕೊಂಡ್ ಬನ್ರಿ ಅಂತಾನೆ. ಅವನು ಮಾಡಕ್ಕಾಗೋದು ಒಂದು 10 ಬಟ್ಟೆ ಅಷ್ಟೇ ಅಲ್ವಾ? ಬಟ್ ತುಂಬಾ ಜನ ಬಂದಿರ್ತಾರೆ, ಆ, ಆ, ಬೇಕು ಶರ್ಟ್ ಬೇಕು ಪ್ಯಾಂಟ್ ಬೇಕು ಅಂತ ಹೇಳ್ತಾರೆ. ಅವನ ಜನಗಳು ಬಂದಿದ್ರೆ, ತುಂಬಾ ಜನ ಬಂದು ಆರ್ಡರ್ ಕೊಟ್ಟಿದ್ರೆ ಅವನು ಮಾಡಕ್ 10 ಆಗೋದು ಅಷ್ಟೇ. ಸೊ 40 ಆರ್ಡರ್ ಬಂದ್ರೆ ಅಟ್ಲೀಸ್ಟ್ 4 ದಿವಸ ಬೇಕಲ್ವಾ? ಒಂದೊಂದು ದಿವಸ 10 ಮಾಡ್ಬೋದು ಅವನು ಅಲ್ವಾ? 10 ಬಟ್ಟೆಗಳು ಮಾಡ್ಬೋದು. 40 ಆರ್ಡರ್ಗಳು ಬಂದ್ರೆ ಬೇರೆಯವರಿಂದ ಒಂದೊಂದು ದಿವಸ 10 ಮಾಡ್ತಾನೆ. ಸೊ ಎಷ್ಟು ದಿವಸ ಬೇಕು? 40 ಡಿವೈಡ್ ಬೈ 10 ಅಂದ್ರೆ 4 ದಿವಸ ಬೇಕು. ಸೊ 4 ದಿವಸ ಆದ್ಮೇಲೆ ಬಾ ಅಂತ ಹೇಳ್ತಾನೆ ಅಲ್ವಾ? ಸೊ ನಿಮಗೆ ತಡಿಬೇಕು, ಆಮೇಲೆ ಅದು ಫಿಟ್ ಆಗದಿದ್ರೆ ಆಲ್ಟ್ರೇಷನ್ ಮಾಡಬೇಕು. ಸೊ ಇವಾಗೆಲ್ಲ ರೆಡಿಮೇಡ್ ಆದ್ರೆ ನಿಮ್ಗೆ ಯಾವಾಗ ಬೇಕೋ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ಬಿಡ್ಬೋದು ಅಲ್ವಾ? ಸೊ ಯಾಕಂದ್ರೆ ಅದು ಮಾಡಿಬಿಟ್ಟಿದ್ದಾರೆ ಅಲ್ವಾ? ಬಟ್ ಆ ಫ್ಯಾಕ್ಟ್ರಿಗಳು, ಅದು ಫ್ಯಾಕ್ಟ್ರಿಗಳಲ್ಲಿ ಜಾಸ್ತಿ ಮಾಡ್ಬೋದು. ಈ ಟೇಲರ್ ಬರೀ 10 ಮಾಡಬಾರ್ದ್ರೆ ಫ್ಯಾಕ್ಟ್ರಿಲಿ, ಒಂದೊಂದು ಫ್ಯಾಕ್ಟ್ರಿಲಿ 1 ಲಕ್ಷ 2 ಲಕ್ಷ ಶರ್ಟ್ಸ್ ಮಾಡ್ಬೋದು, 10 ಲಕ್ಷ ಶರ್ಟ್ಸ್ ಮಾಡ್ಬೋದು, 10 ಲಕ್ಷ ಪ್ಯಾಂಟ್ಸ್ ಮಾಡ್ಬೋದು. ಯಾಕಂದ್ರೆ ಮೆಷಿನ್ ಸುಸ್ತಾಗಲ್ಲ, ಮೆಷಿನ್ದು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಜಾಸ್ತಿ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಅಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡೋಗೋದಿಲ್ಲ, ಮೆಷಿನೇ ಸ್ಟಿಚ್ ಮಾಡ್ಕೊಳ್ಳುತ್ತೆ, ಮೆಷಿನೇ ಬಟ್ಟೆನ ತಯಾರು ಮಾಡುತ್ತೆ. ಸೊ ಅದಕ್ಕೆ ಒಂದು ಟೇಲರ್ 10 ಮಾಡಿದ್ರೆ ಒಂದು ದಿವಸದಲ್ಲಿ ಒಂದು ಫ್ಯಾಕ್ಟ್ರಿಲಿ 1 ಲಕ್ಷ 10,000 ಶರ್ಟ್ಸ್ ಅನ್ನ ಮಾಡ್ಬೋದು ಅಲ್ವಾ? ಸೊ ಈ ಫ್ಯಾಕ್ಟ್ರಿಲಿ ಎಲ್ಲ ಮೆಷಿನ್ಸ್ ಉಪಯೋಗಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ಟೆಗಳು, ಶೂಸು, ಬಿಸ್ಕೆಟ್ಸು, ಕುರ್ಕುರೆ. ಯಾರು ಇವಾಗೆಲ್ಲ ಕೈಯಲ್ಲಿ ಕುತ್ಕೊಂಡು ಮಾಡ್ತಾ ಇಲ್ಲ, ಎಲ್ಲ ಮೆಷಿನ್ಸು. ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮೆಷಿನ್ಸ್ ಇರುತ್ತೆ, ಆ ಮೆಷಿನ್ಸ್ ಎಲ್ಲ ಫಾಸ್ಟಾಗಿ ಮಾಡುತ್ತೆ. ತುಂಬ ಬೇಗ ಮಾಡೋದ್ರಿಂದ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ಅದನ್ನು ಅಂಗಡಿಗಳಿಗೆ ಕಳಿಸ್ತಾರೆ, ಆಮೇಲೆ ಅದು ನೀವು ಹೋಗಿ ಕೊಂಡ್ಕೊತೀರಿ ಅಲ್ವಾ? ಸೊ ಹೆಂಗೆ ಈ ಫ್ಯಾಕ್ಟ್ರಿಲಿ ಏನೇನಿರುತ್ತೆ ಅದು ವಿಚಾರ ತಿಳ್ಕೊಳ್ಳೋಣ. ಸೊ ಅದೇ ಈ ಪ್ರಾಜೆಕ್ಟಲ್ಲಿ ನೀವು ಒಂದು ಫ್ಯಾಕ್ಟ್ರಿ ಏನೇನಿದೆ ಅದನ್ನು ನೀವು ಡ್ರಾಮಾ ಥರ ಮಾಡಿ ಬೇರೆ ಬೇರೆ ಪಾತ್ರಗಳು ವಹಿಸ್ಕೊಂಡು ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಏನೇನು ಮಾಡುತ್ತವೆ ಆಯಾ ಡಿಪಾರ್ಟ್ಮೆಂಟ್ಸು, ಏನೇನು ಕೆಲಸ ಮಾಡುತ್ತವೆ ಅದನ್ನೆಲ್ಲ ನೀವು ತೋರಿಸ್ಬೇಕು. ಗೊತ್ತಾಯ್ತಾ? ಸೊ ಫಸ್ಟ್ ಏನಾಗುತ್ತೆ, ಯಾ ಇವಾಗ ಒಂದು ಫ್ಯಾಕ್ಟ್ರಿಲಿ, ಒಂದು ಬಟ್ಟೆ ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳೋಣ. ಬಟ್ಟೆ ಫ್ಯಾಕ್ಟ್ರಿ ಏನೇನೋ ಮಾಡ್ಬೋದು ಅಲ್ವಾ? ಶರ್ಟ್ಸ್ ಮಾಡ್ಬೋದು, ಓಕೆ, ಪ್ಯಾಂಟ್ಸ್ ಮಾಡ್ಬೋದು, ಓಕೆ, ಆಮೇಲೆ ಚಡ್ಡಿಗಳು, ಅಂಡರ್ವೇರು, ಓಕೆ, ಬೇರೆ ಬೇರೆ ಥರ ಇರುತ್ತೆ. ಬೇರೆ ಬೇರೆ ಥರಕ್ಕೆ ಬೇರೆ ಬೇರೆ ಮೆಷಿನ್ಸ್ ಬೇಕು. ಇವಾಗ ಶರ್ಟ್ಸ್ ವಿಚಾರ ಮಾತಾಡೋಣ, ಓಕೆ, ಬರೀ ಶರ್ಟ್ಸ್ ವಿಚಾರ. ಬಟ್ ಒಂದೇ ಫ್ಯಾಕ್ಟ್ರಿ ಬೇರೆ ಬೇರೆ ಥರ ಮಾಡೋದು ಇರುತ್ತೆ, ಓಕೆ, ಗೊತ್ತಾಯ್ತಾ? ಸೊ ಇವಾಗ ಶರ್ಟ್ಸ್ ಮಾಡಬೇಕಾದ್ರೆ, ಇವಾಗ ಸೊ ಶರ್ಟ್ಸ್ ಮಾಡಬೇಕಾದ್ರೆ ಫಸ್ಟು ಅಂಗಡಿಗಳಿಂದ ಆರ್ಡರ್ ಬಂದಿರುತ್ತೆ, ಬೇರೆ ಬೇರೆ ಅಂಗಡಿಗಳು ಮಾರ್ತಾರೆ. ಒಂದೇ ಜಾಗದಲ್ಲ, ಅದು ಇನ್ನೊಂದು ಇದು ಫ್ಯಾಕ್ಟ್ರಿಯಿಂದ ಮಾಡೋದ್ರಿಂದ ಇವಾಗ ಟೇಲರು ಬರೀ ಒಂದು 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 ಹಳ್ಳಿಲಿ ಇರ್ತಾನೆ, ಬರೀ ಆ ಹಳ್ಳಿಲಿರೋ ಜನಗಳಿಗೆ ಮಾತ್ರ ಅವನು ಹೊಲ್ಕೊಳಕ್ಕಾಗೋದು. ಬೇರೆ ಊರಿಗೆ ಮಾಡೋಕ್ಕಾಗತ್ತಾ ಅವನಿಗೆ? ಬೇರೆ ದೇಶದಿಂದ ಮಾಡೋಕ್ಕಾಗತ್ತಾ? ಬಟ್ ಈ ಫ್ಯಾಕ್ಟ್ರಿಲಿ ಮಾಡೋದು ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು, ಅಂಗಡಿಗಳು ಎಲ್ಲಿ ಬೇಕಾದ್ರೂ ಇರ್ಬೋದು. ಫ್ಯಾಕ್ಟ್ರಿ ಎಲ್ಲೋ ಗುಜರಾತಲ್ಲಿ ಇರ್ಬೋದು, ಅಂಗಡಿಗಳು ಕರ್ನಾಟಕದಲ್ಲಿ ಇರ್ಬೋದು, ತಮಿಳ್ನಾಡಲ್ಲಿ ಇರ್ಬೋದು, ಅಮೆರಿಕಲ್ಲಿ ಇರ್ಬೋದು. ಸೊ ಫ್ಯಾಕ್ಟ್ರಿ ಎಲ್ಲಿದೆಯೋ ಅಲ್ಲೇ ಮಾತ್ರ ಕೊಂಡ್ಕೊಳಕ್ಕೆ ಸಾಧ್ಯ ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಕೊಂಡ್ಕೋಬಹುದು ಅಲ್ವಾ? ಸೊ ಫ್ಯಾಕ್ಟ್ರಿ ಎಲ್ಲಿ ಬೇಕಾದ್ರೂ ಇರ್ಬೋದು ಅಲ್ವಾ? ಸೊ ಬೇರೆ ಬೇರೆ ಅಂಗಡಿಗಳಿಂದ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಅಂಗಡಿಯಿಂದ ಆರ್ಡರ್ಸ್ ಬರುತ್ತೆ. ಸೊ ಫಸ್ಟ್ ಆರ್ಡರ್ ಬರುತ್ತೆ, ಆ ಆರ್ಡರ್ ಬರೋದು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಓಕೆ, ದೊಡ್ಡ ಆರ್ಡರ್ ಬಂದಿದ್ದ ಇಟ್ಕೊಳ್ಳೋಣ, ಯಾವುದೋ ಒಂದು
ಬಟ್ಟೆ ಮಾರಾಟ ಅಂಗಡಿಗಳಿಂದ ದೊಡ್ಡ ಆರ್ಡರ್ ಬಂದಿದೆ. ಸೊ ದೊಡ್ಡ ಒಂದು ಲಕ್ಷ 1 ಲ್ಯಾಕ್ ಶರ್ಟ್ಸ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ ಅಂತ ಇಟ್ಕೊಂಡು. ಓಕೆ, ಸೊ ಅದರಲ್ಲಿ ಬೇರೆ ಬೇರೆ ಕಲರ್ಸು, ಓಕೆ 3 ಕಲರ್ಸ್ ಆರ್ಡರ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಆಮೇಲೆ ಅದಕ್ಕೇನು ಪ್ರಿಂಟ್ಸು, ಈ ಥರ ಪ್ರಿಂಟ್ಸ್ ಬೇಕು ಅಂತ ಆರ್ಡರ್ ಬಂದಿದೆ ಇಟ್ಕೊಳ್ಳೋಣ. ಬೇರೆ ಬೇರೆ ಸೈಜ್ಗಳು, ಓಕೆ ಸ್ಮಾಲು, ಮೀಡಿಯಮ್ಮು, ಲಾರ್ಜು, ಎಕ್ಸ್ಟ್ರಾ ಲಾರ್ಜು. ಓಕೆ, ಸೊ 1 ಲಕ್ಷ ಶರ್ಟ್ಸು, 3 ಕಲರು, ಪ್ರಿಂಟ್ಸು, ಸ್ಮಾಲು, ಮೀಡಿಯಮ್, ಲಾರ್ಜು. ಓಕೆ, ಅದು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಆರ್ಡರ್ ಬರುತ್ತೆ, ಇಷ್ಟು ಮಾಡಬೇಕು, ಈ ನೆಕ್ಸ್ಟ್ 3 ತಿಂಗಳಲ್ಲಿ ಇಷ್ಟು ಬೇಕು ಅಂತ ಬರುತ್ತೆ, ಆರ್ಡರ್ ಬರುತ್ತೆ. ಓಕೆ, ಅದು ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ, ಓಕೆ ಈ ಶರ್ಟ್ಸ್ ಇಷ್ಟು ಬೇಕಾದರೆ, ಇಷ್ಟು ಕಲರ್ಸ್ ಬೇಕಾದ್ರೆ, ಇಷ್ಟು ಪ್ರಿಂಟ್ಸು, ಇಷ್ಟು ಡಿಫ್ರೆಂಟ್ ಸೈಜಸ್ ಬೇಕಾದರೆ ಫಸ್ಟು ಅದಕ್ಕೆ ರಾ ಮೆಟೀರಿಯಲ್ಸ್ ಪ್ಲಾನಿಂಗ್ ಅದು ಏನು ಮಾಡುತ್ತೆ ಅಂತ ಯೋಚನೆ ಮಾಡೋಣ. ಸೊ ಇಷ್ಟು ಶರ್ಟ್ಸ್ ಮಾಡಬೇಕಾದ್ರೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಫಸ್ಟು ಆ ಡಿಪಾರ್ಟ್ಮೆಂಟ್ ಪ್ಲಾನ್ ಮಾಡುತ್ತೆ. ಅಂದರೆ 1 ಲಕ್ಷ ಶರ್ಟ್ಸ್ ಮಾಡಬೇಕಾದ್ರೆ ಏನೇನು ಬೇಕು, ಕಾಟನ್ ಬೇಕು. ಓಕೆ, ಕಾಟನ್ ಶರ್ಟ್ಸ್ ಅಂತ ಇಟ್ಕೊಂಡು ಇಷ್ಟು ಕಾಟನ್ ಬೇಕು. ಓಕೆ, ಇಷ್ಟು ಕಲರ್ ಮಾಡಬೇಕಾದ್ರೆ ಡೈಸ್ ಬೇಕು, ಕರೆಕ್ಟ್ ತಾನೆ? ಆಮೇಲೆ ಅದನ್ನು ಕೊಂಡ್ಕೋಬೇಕು. ಆಮೇಲೆ ಥ್ರೆಡ್ ಕೊಂಡ್ಕೋಬೇಕು, ಯಾಕಂದರೆ ಸ್ಟಿಚ್ ಮಾಡೋಕ್ಕೆ ಥ್ರೆಡ್ ಬೇಕು. ಆಮೇಲೆ ಬಟನ್ಸ್ ಬೇಕು. ಓಕೆ, ಒಂದೊಂದು ಶರ್ಟ್ಗೂ 10 ಬಟನ್, 5 ಬಟನ್ ಇದ್ರೆ 5 ಲಕ್ಷ ಬಟನ್ ಬೇಕು. ಇಷ್ಟು ಥ್ರೆಡ್ ಬೇಕು, ಇಷ್ಟು ಡೈಸ್ ಬೇಕು, ಇಷ್ಟು ಕಾಟನ್ ಬೇಕು. ಸೊ ಫಸ್ಟು ರಾ ಮೆಟೀರಿಯಲ್ ಪ್ಲಾನಿಂಗ್ ಅಂದರೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ಮಾರಾಟಕ್ಕೆ, ಇಷ್ಟು ಉತ್ಪನ್ನ ಮಾಡೋದಕ್ಕೆ, 1 ಲಕ್ಷ ಶರ್ಟ್ಸ್ ಉತ್ಪನ್ನ ಮಾಡೋದಕ್ಕೆ ಇಷ್ಟು ಕಾಟನ್ ಬೇಕು, ಇಷ್ಟು ಡೈಸ್ ಬೇಕು, ಇಷ್ಟು ಥ್ರೆಡ್ ಬೇಕು, ಇಷ್ಟು ಬಟನ್ಸ್ ಬೇಕು, ಇನ್ನೇನಾರು ಬೇಕಾದರೆ ಅದು ಬೇಕು. ಓಕೆ, ಸೊ ಅದನ್ನೆಲ್ಲ ಫಸ್ಟು ಪ್ಲಾನ್ ಮಾಡ್ತಾರೆ. ಓಕೆ, ಅದು ಪ್ಲಾನ್ ಮಾಡಿದ್ಮೇಲೆ ಅವರು ನೆಕ್ಸ್ಟ್ ಇದಕ್ಕೆ ಹೋಗೋಣ. ಅದು ಪ್ಲಾನ್ ಮಾಡಿದ್ಮೇಲೆ ಆ ರಾ ಮೆಟೀರಿಯಲ್ಸನ್ನು ಕೊಂಡ್ಕೋಬೇಕಲ್ವಾ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. ಓಕೆ, ಅವರು ಪರ್ಚೇಸ್ ಮಾಡೋಕ್ಕೆ ಅವರು ಆರ್ಡರ್ ಕೊಡ್ತಾರೆ. ಬೇರೆ ಕಂಪ್ನಿಲಿ ಒಂದು ಕಂಪ್ನಿಯಿಂದ ಕಾಟನ್ ಸಿಗುತ್ತೆ, ಇನ್ಯಾವುದೋ ಒಂದು ಬೇರೆ ಕಂಪ್ನಿಯಿಂದ, ಫ್ಯಾಕ್ಟ್ರಿಯಿಂದ ಥ್ರೆಡ್ ಯಾರೋ ಬೇರೆ ಕಂಪ್ನಿ ಮಾಡುತ್ತೆ ಅನ್ಸುತ್ತೆ, ಅವ್ರದ್ದು ಸಿಗುತ್ತೆ. ಬಟನ್ಸ್ ಕೊಂಡ್ಕೋಬೇಕು, ಅದನ್ನು ಕೊಂಡ್ಕೊಳ್ತಾರೆ. ಫಸ್ಟು ಆರ್ಡರ್ ಕೊಡ್ತಾರೆ. ಆರ್ಡರ್ ಕೊಟ್ಟ ಮೇಲೆ ಅದೆಲ್ಲ ಬರುತ್ತೆ. ಓಕೆ, ಸೊ ಅದು ಬರುತ್ತೆ ಫಸ್ಟು. ಓಕೆ, ಏನು ಬರುತ್ತೆ, ಕಾಟನ್ ಬಂತು, ಓಕೆ ಡೈಸ್ ಬಂತು, ಆಮೇಲೆ ಥ್ರೆಡ್ ಬಂತು 1 ಲಕ್ಷ ಶರ್ಟ್ಸ್ಗೆ, ಆಮೇಲೆ ಬಟನ್ಸ್ ಎಲ್ಲ ಬಂತು. ಓಕೆ, ಇದು ಫಸ್ಟು ಅವ್ರ ಗೋಡೌನಿಗೆ ಬರುತ್ತೆ, ಇದೆಲ್ಲ ಬರುತ್ತೆ. ಓಕೆ, ಸೊ ಬಟ್ಟೆ ಅಷ್ಟು ಶರ್ಟ್ಸ್ ಮಾಡೋಕ್ಕೆ ಇಷ್ಟು ಬಟ್ಟೆ ಬೇಕು, ಇಷ್ಟು ಮೆಟೀರಿಯಲ್ಸ್ ಬೇಕು, ಆ ಮೆಟೀರಿಯಲ್ಸ್ ಎಲ್ಲ ಬಂದಿದೆ ಇವಾಗ. ಸೊ ಫಸ್ಟ್ ಏನು ಮಾಡ್ತಾರೆ, ಆ ಕಾಟನ್ ಇದೆಯಲ್ಲ, ಆ ಕಾಟನ್ನ ಫಸ್ಟು ಬಟ್ಟೆ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ಪ್ರೊಡಕ್ಷನ್ ಮಾಡೋಕ್ಕೆ ಫಸ್ಟು ಕಾಟನ್ನ ಕ್ಲೀನ್ ಮಾಡ್ತಾರೆ ಫಸ್ಟು. ಓಕೆ, ಆ ಕಾಟನ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಅದರಲ್ಲಿ ಹೊರಗಡೆಯಿಂದ ಬರೋ ಅಷ್ಟಕ್ಕೆ ತುಂಬ ಗಲೀಜಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವಾ. ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಅದನ್ನು ಕ್ವಾಲಿಟಿ ಕಂಟ್ರೋಲ್ ಅಂತ ಕರೀತಾರೆ. ಕಾಟನ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟು ಕಾಟನ್ ಕ್ವಾಲಿಟಿ ಚೆನ್ನಾಗಿದೆಯಾ, ಅದು ಅಸಹ್ಯವಾಗಿದ್ರೆ ಅದು ವಾಪಸ್ಸು ಎಲ್ಲಿಂದ ಕಾಟನ್ ಕೊಂಡ್ಕೊಂಡಿದ್ದಾರೋ ಅವ್ರಿಗೆ ಹೋಗಿ ವಾಪಸ್ಸು ಬೇರೆ ಒಳ್ಳೆ ಕಾಟನ್ ಕಳಿಸ್ರಿ ಅಂತ ಹೇಳಬೇಕಲ್ವಾ. ಕಾಟನ್ ಚೆನ್ನಾಗಿಲ್ಲದೆ ಇದ್ರೆ ಸೊ ಕ್ವಾಲಿಟಿ ಕಂಟ್ರೋಲು, ಸೊ ರಾ ಮೆಟೀರಿಯಲ್ಸ್ ಬಂದಿರೋದು ಕಾಟನ್ದು ಕ್ವಾಲಿಟಿ ಕಂಟ್ರೋಲು ಡಿಪಾರ್ಟ್ಮೆಂಟು ಅದು ಕಾಟನ್ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅಂತ ಫಸ್ಟು ಡಿಸೈಡ್ ಮಾಡ್ತಾರೆ. ಗೊತ್ತಾಯ್ತಾ? ಆ ಕ್ವಾಲಿಟಿ ಕಂಟ್ರೋಲ್ ಆದಮೇಲೆ ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಸೊ ಮೆಷಿನ್ಸ್ ಇರುತ್ತೆ. ಆ ಮೆಷಿನ್ಸು ಅದು ಫ್ಯಾಬ್ರಿಕ್ ಪ್ರೊಡಕ್ಷನ್ ಮೆಷಿನ್ಸ್ ಅಂತ ಇರುತ್ತೆ. ಆ ಫ್ಯಾಕ್ಟ್ರಿಲಿ ಅದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಷಿನ್ಸ್ ಇರುತ್ತೆ. ಆ ಮೆಷಿನ್ಸ್ ಏನ್ ಮಾಡುತ್ತೆ, ಕಾಟನ್ ಒಳಗೆ ಹೋಗುತ್ತೆ ಮೆಷಿನ್ ಒಳಗೆ, ಈ ಕಡೆ ಫ್ಯಾಬ್ರಿಕ್ ಬರುತ್ತೆ, ಅಂದ್ರೆ ಬಟ್ಟೆ ಬರುತ್ತೆ. ಆ ಮೆಷಿನ್ಸೇ ಮಾಡ್ಬಿಡುತ್ತೆ, ಒಳಗೆ ಕಾಟನ್ ಕಳಿಸೋದು, ಈ ಕಡೆ ಬಟ್ಟೆ ಬರುತ್ತೆ. ಗೊತ್ತಾಯ್ತಾ? ಸೊ ಫ್ಯಾಬ್ರಿಕ್ ಪ್ರೊಡಕ್ಷನ್ ಗೊತ್ತಾಯ್ತಾ? ಸೊ ಬಟ್ಟೆ ಎಷ್ಟು ಮೀಟರ್ ಗಟ್ಟಲೆ
1 ಲಕ್ಷ ಶರ್ಟ್ಸ್ ಮಾಡಬೇಕು. ಎಷ್ಟು ಮೀಟರ್ಸ್ ಬೇಕು? ಒಂದೊಂದು ಶರ್ಟ್ಗೆ 4 ಬಟ್ಟೆ ಬೇಕಾದ್ರೆ 4 ಲಕ್ಷ ಮೀಟರ್ ಬಟ್ಟೆ ತಯಾರು ಮಾಡಬೇಕು. ಸೊ ಈ ಮೆಷಿನ್ಸ್ ಓಡ್ತಾ ಇರುತ್ತೆ ಹೋಲ್ ಡೇ ಓಡ್ತಾ ಇರುತ್ತೆ. ಅದು ಟೈಲರ್ಗೆ 2 ಗಂಟೆ ಟೈಮ್ ಕೆಲಸ ಮಾಡ್ಬೋದು, ಸುಸ್ತಾಗುತ್ತೆ, ಮನೆಗೆ ಹೋಗ್ತಾನೆ. ಫ್ಯಾಕ್ಟ್ರಿಲಿ ಮೆಷಿನ್ಸ್ಗೆ ಸುಸ್ತಾಗಲ್ಲ, ಏನೂ ಇಲ್ಲ. ಹೋಲ್ ಡೇ 3 ಶಿಫ್ಟು. ಅದನ್ನ ನೋಡ್ಕೊಳ್ಳೋಕೆ ಯಾರೋ ಜನ ಇರ್ತಾರೆ. ಮೆಷಿನೇ ಎಲ್ಲ ಕೆಲಸ ಮಾಡುತ್ತೆ, ಬಟ್ ಅದು ನೋಡ್ಕೊಳ್ಳೋಕೆ ಯಾರೋ ಜನರು ಬೇಕಲ್ಲ. ಅವ್ರು ಇರ್ತಾರೆ ಆಪರೇಟರ್ಸ್, ಅವರು ಮೆಷಿನ್ ಆಪರೇಟರ್ಸ್ ಅಂತ ಕರೀತಾರೆ. ಓಕೆ, ಮೆಷಿನ್. ಸೊ ಅದನ್ನು ಒಂದು ನೀವು ಪಾತ್ರ ವಹಿಸ್ಬೇಕು. ಮೆಷಿನ್ ಆಪರೇಟರ್ ಅವ್ರದ್ದು ಏನ್ ಕೆಲಸ? ಆ ಮೆಷಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಅದು ಸೆಟ್ ಮಾಡಬೇಕು. ಓಕೆ, ಬಟ್ಟೆ ಹಿಂಗೆ ಬರುತ್ತೆ, ಕಾಟನ್ ಹಿಂಗೆ ಬರುತ್ತೆ, ಬಟ್ಟೆ ಹಿಂಗೆ ಹೋಗುತ್ತೆ, ಅದನ್ನ ಸೆಟಪ್ ಮಾಡಬೇಕು. ಆ ಮೆಷಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಬೇಕು, ಲೂಬ್ರಿಕೇಶನ್ ಹಾಕಬೇಕು. ಅದನ್ನು ಸರಿಯಾಗಿ ಸೆಟಪ್ ಮಾಡದೇ ಇದ್ರೆ ಮೆಷಿನ್ ಅದೇ ತಾನೇ ವರ್ಕ್ ಆಗಲ್ಲ. ಓಕೆ, ಅದನ್ನು ಸೆಟಪ್ ಮಾಡಬೇಕು, ಅದನ್ನು ಆಪರೇಟ್ ಮಾಡಬೇಕು, ಆ ಮೆಷಿನನ್ನು ಆಪರೇಟ್ ಮಾಡಬೇಕು ಅಲ್ವಾ. ಇವಾಗ ಕಾರು ಅದೇ ತಾನೇ ಹೋಗುತ್ತಾ? ಯಾರೋ ಡ್ರೈವ್ ಮಾಡಬೇಕಲ್ವಾ. ಯಾವ ಯಂತ್ರ ಆದ್ರೂ, ಟ್ರ್ಯಾಕ್ಟರ್ ಅದೇ ತಾನೇ ಹೋಗುತ್ತಾ? ಇಲ್ಲ, ಯಾರೋ ಡ್ರೈವ್ ಮಾಡಬೇಕು. ಹಂಗೇನೆ ಮೆಷಿನ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಎಲ್ಲ ಅದೇ ಮಾಡುತ್ತೆ, ಬಟ್ ಅದನ್ನು ಸೆಟಪ್ ಮಾಡಬೇಕು, ಅದನ್ನು ಆಪರೇಟ್ ಮಾಡಬೇಕು ಅಲ್ವಾ. ಆಪರೇಟ್ ಮಾಡಿದ್ರೆ ಅದೇ ತಾನೇ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಮೆಷಿನ್ ಆಪರೇಟ್ ಮಾಡೋಕ್ಕೆ ಜನಗಳಿರ್ತಾರೆ. ಒಂದು ಈ ಫ್ಯಾಬ್ರಿಕ್ ಪ್ರೊಡ್ಯೂಸ್ ಮಾಡೋಕ್ಕೆ 100 ಮೆಷಿನ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದನ್ನು ಸೆಟಪ್ ಮಾಡೋಕ್ಕೆ 100 ಜನ ಬೇಕು, ಒಂದೊಂದು ಮೆಷಿನ್ಗೆ ಒಬ್ಬೊಬ್ಬ ಮನುಷ್ಯ ಬೇಕು. ಓಕೆ, ಸೊ ಅವ್ರದ್ದು ಅದು ಆ ಡಿಪಾರ್ಟ್ಮೆಂಟಲ್ಲಿ ಕಾಟನ್ ಅನ್ನ ಫ್ಯಾಬ್ರಿಕ್ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಬಟ್ಟೆ ಆಗಿದೆ ಇವಾಗ. ಓಕೆ, ಆಮೇಲೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡುತ್ತೆ? ಅದರಲ್ಲೂ ಮೆಷಿನ್ಸ್ ಇರುತ್ತೆ. ಎಲ್ಲಾ ಡಿಪಾರ್ಟ್ಮೆಂಟು ಮೆಷಿನ್ಸ್, ಎಲ್ಲಾ ಮೆಷಿನ್ಸ್ಗೂ ಆಪರೇಟರ್ ಇರ್ತಾರೆ. ಆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ? ಡೈಯಿಂಗು, ಓಕೆ, ಆಮೇಲೆ ಇದು ಡೈಯಿಂಗು, ಪ್ರಿಂಟಿಂಗು. ಓಕೆ, ಆ ಮೆಷಿನ್ಸ್ ಅಲ್ಲಿ ಏನೋ ಡಿಸೈನ್ ಬೇಕು ಅಂತ ಇಟ್ಕೊಂಡ, ಬೇರೆ ಬೇರೆ ತರ ಮ್ಯಾಂಗೋ ಶೇಪ್, ಏನಾದ್ರು ಬೇರೆ ಬೇರೆ ತರ ಡಿಸೈನ್ಸ್ ಬೇಕು ಅಂತ ಇಟ್ಕೊಂಡು. ಡೈಯಿಂಗ್ ಅಂದ್ರೆ ಬೇರೆ ಬೇರೆ 3 ಕಲರ್ಸ್ ಬೇಕಿತ್ತಲ್ಲ. ಡೈಯಿಂಗ್ ಅಂದ್ರೆ ಕಲರ್ಸ್ ಹಾಕ್ಬೇಕು. ಆ ಕಲರ್ಸ್ ಹಾಕಕ್ಕೂ ಮೆಷಿನ್ಸ್ ಇರುತ್ತೆ, ಅದಕ್ಕೂ ಮೆಷಿನ್ ಆಪರೇಟರ್ ಇರ್ತಾರೆ. ಪ್ರಿಂಟ್ಸ್ಗೆ, ಸೊ ಈ ಕಡೆ ಬೇರೆ ಕಡೆಯಿಂದ ಒಂದು ಅದಾದ್ಮೇಲೆ ಮಾಡ್ತೀನಿ, ಪ್ರಿಂಟ್ಸ್ ಎಲ್ಲ ಮಾಡಬೇಕು, ಅದಕ್ಕೆ ಬೇರೆ ಮೆಷಿನ್ಸ್ ಇರುತ್ತೆ, ಅದಕ್ಕೂ ಮೆಷಿನ್ ಆಪರೇಟರ್ ಬೇಕು. ಸೊ ಇದೇನ್ ಮಾಡುತ್ತೆ? ಡೈ ಮಾಡುತ್ತೆ, ಆಮೇಲೆ ಪ್ರಿಂಟ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಇದಾದ್ಮೇಲೆ, ಸೊ ಡೈಯಿಂಗ್ ಆಯ್ತು, ಬಟ್ಟೆ ಆಯ್ತು, ಬಟ್ಟೆ ಕಲರ್ ಹಾಕಾಯ್ತು, ಅದು ಮೆಷಿನ್ಸೇ, ಎಲ್ಲಾ ಮೆಷಿನ್ಸೇ, ಮನುಷ್ಯರಿಲ್ವೇ ಇಲ್ಲ. ಮನುಷ್ಯರ ಕೆಲಸ ಆ ಮೆಷಿನ್ಸ್ ಆಪರೇಟ್ ಮಾಡಬೇಕು. ಓಕೆ, ಸೊ ಡೈಯಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರಿಂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲರ್ ಹಾಕ್ತಾರೆ. ಆಮೇಲೆ ಕಲರ್ ಮೇಲೆ ಏನಾದ್ರು ಪ್ಯಾಟರ್ನ್ಸ್ ಬೇಕಾದ್ರೆ ಆ ಮೆಷಿನ್ಸ್ ಮೇಲೆ ಅದೇ ಆ ಮೆಷಿನ್ಸ್ಗೆನೆ ಆ ಪ್ಯಾಟರ್ನ್ಸ್ ಅನ್ನ ಸೆಟ್ ಮಾಡ್ಬಿಡ್ಬೇಕು. ಅದು ಸೆಟ್ ಮಾಡಿಬಿಟ್ರೆ ಅದು ಆ ಪ್ರಿಂಟ್ಸ್ ಅನ್ನು ಹಾಕ್ಬಿಡುತ್ತೆ. ಏನಾದ್ರು ಒಂದು ಮ್ಯಾಂಗೋ ಶೇಪ್ ಪ್ರಿಂಟು, ಇಲ್ದಿರ ಫ್ಲವರ್ ಪ್ರಿಂಟು, ಇಲ್ದಿದ್ರೆ ಬೇರೆ ಬೇರೆ ಥರದ ಪ್ರಿಂಟ್ಸ್ ಇರುತ್ತಲ್ಲ, ನೋಡಿರ್ಬೇಕಲ್ಲ ನೀವು ಕಲರ್ ಶರ್ಟ್ಸ್ ಅಲ್ಲಿ. ಆ ಪ್ರಿಂಟ್ಸ್ ಎಲ್ಲ ಹಾಕಕ್ಕೆ ಅದು ಮೆಷಿನ್ಸ್ ಇರುತ್ತೆ. ಸೊ ಪ್ರಿಂಟ್ ಹಾಕುತ್ತೆ, ಆಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೊ ಇವಾಗ ಬಟ್ಟೆಲಿ ಕಲರ್ ಇದೆ, ಗಟ್ಟೆಲಿ ಪ್ರಿಂಟ್ಸ್ ಇದೆ. ಓಕೆ, ಸೊ ಇನ್ನೊಂದು ಬೇರೆ ಕಡೆಯಿಂದ ಒಂದು ಡಿಸೈನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರದ್ದು ಏನ್ ಕೆಲಸ? ಅದು ಮೆಷಿನ್ಸ್ ಅಲ್ಲ, ಡಿಸೈನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅವ್ರದ್ದು ಏನ್ ಕೆಲಸ? ಮನುಷ್ಯರುಗಳು. ಅವರು ಈ ಶರ್ಟ್ ಚೆನ್ನಾಗಿರ್ಬೇಕಾದ್ರೆ, ಬೇರೆ ಬೇರೆ ಸೈಜ್ ಬೇಕಾದ್ರೆ ಹೆಂಗ್ ಸ್ಟಿಚ್ ಮಾಡಬೇಕು, ಹೆಂಗೆ ಡಿಸೈನ್ ಇರಬೇಕು. ಕೆಲವು ಬೇರೆ ಬೇರೆ ಶರ್ಟ್ಸ್ ಬೇರೆ ಬೇರೆ ಸ್ಟೈಲ್ ಇರುತ್ತಲ್ವಾ. ಕೆಲವರು ತುಂಬಾ ಫ್ಯಾಷನ್ ಆಗಿರುತ್ತೆ, ಕೆಲವು ತುಂಬಾ ಸಿಂಪಲ್ ಆಗಿರುತ್ತೆ. ಆ ಬೇರೆ ಬೇರೆ ತರ ಡಿಸೈನ್ಸ್ ಇರುತ್ತಲ್ವಾ. ಸೊ ಆ ಡಿಸೈನ್ ಡಿಪಾರ್ಟ್ಮೆಂಟು ಹೆಂಗಿರ್ಬೇಕು ಶರ್ಟು ಅಂತ ಡಿಸೈನ್ ಮಾಡ್ತಾರೆ. ಅವರು ಆ ಡಿಸೈನ್ ಪೇಪರ್ ಬರೆದು ಕೊಡ್ತಾರೆ. ಹಿಂಗಿರ್ಬೇಕು ಶರ್ಟ್, ಈ ಸೈಜ್, ಈ ಶೇಪಲ್ಲಿ ಇರಬೇಕು, ಶರ್ಟ್ ಈ ಶೇಪಲ್ಲಿ ಇರಬೇಕು. ಇದೇನೋ ಶರ್ಟ್ ನಂಗೆ ಡ್ರಾ ಮಾಡಕ್ ಬರಲ್ಲ, ನಂಗೆ ಅಷ್ಟು ಚೆನ್ನಾಗಿ ಡ್ರಾ ಮಾಡಕ್ ಬರಲ್ಲ. ಬಟ್ ಶರ್ಟು ಅದೇ ಈ ಶೇಪಲ್ಲಿ ಇರಬೇಕು ಶರ್ಟು ಅಂತೆಲ್ಲ ಡಿಸೈನ್ ಮಾಡಿ, ಅದು ಪೇಪರಲ್ಲಿ ಡಿಸೈನ್ ಎಲ್ಲ ಚಿತ್ರೀಕರಣ ಮಾಡಿ ಅದನ್ನ ಕೊಡ್ತಾರೆ. ಗೊತ್ತಾಯ್ತಾ? ಸೊ ಡಿಸೈನ್ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಏನಾಗುತ್ತೆ? ಡಿಸೈನ್ ಆದ್ಮೇಲೆ ನೆಕ್ಸ್ಟ್ ಯಾವ ಫ್ಯಾಕ್ಟ್ರಿ ಎಲ್ಲಿಗೆ ಹೋಗುತ್ತೆ? ಡಿಸೈನ್ ಇಂದ ಡಿಸೈನ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಈ ತರ ಡಿಸೈನ್ ಮಾಡಬೇಕು ಅಂತ. ನೆಕ್ಸ್ಟ್ ಏನ್ ಮಾಡುತ್ತೆ? ಅದು ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ಗೆ ಅದು ಮೆಷಿನ್ಸೇ, ಯಾವುದು ಜನಗಳಿಲ್ಲ, ಎಲ್ಲ ಮೆಷಿನ್ಸ್ ಆಪರೇಟರ್. ಅದಕ್ಕೆ ಆಪರೇಟ್ ಮಾಡೋಕ್ಕೆ ಮೆಷಿನ್ ಆಪರೇಟರ್ ಬೇಕು.
ಹೆಂಗೆ ಫ್ಯಾಬ್ರಿಕ್ ಮಾಡಕ್ಕೆ ಮೆಷಿನ್ ಆಪರೇಟರ್ಸ್ ಬೇಕು, ಇದಕ್ಕೂ ಮೆಷಿನ್ ಆಪರೇಟರ್ಸ್ ಬೇಕು. ಸೊ ಇಲ್ಲಿ ಈ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ಆ ಡಿಸೈನ್ ಕೊಟ್ಟಿರ್ತಾರಲ್ಲ, ಆ ಡಿಸೈನ್ ಅನ್ನ ಆ ಮೆಷಿನ್ಸ್ ಒಳಗೆ ಸೆಟ್ ಮಾಡ್ಬಿಡ್ತಾರೆ. ಆ ಡಿಸೈನ್ ಹೆಂಗಿದೆಯೋ ಅದಕ್ಕೆ ಸರಿ ತಕ್ಕಂತೆ ಮೆಷಿನ್ಸ್ಗೆ ಸೆಟ್ ಮಾಡ್ಬಿಡ್ತಾರೆ. ಅದು ಹೆಂಗ್ ಸೆಟ್ ಮಾಡೋದು ಅದು ಆಮೇಲೆ ಮಾತಾಡೋಣ. ಓಕೆ, ಸೆಟ್ ಮಾಡ್ಬಿಡ್ತಾರೆ. ಸೊ ಈ ಶೇಪು ಇದು ಬೇಕು, ಈ ತರ ಸ್ಟಿಚ್ ಆಗಬೇಕು ಅಂತೆಲ್ಲ ಆ ಮೆಷಿನ್ ಅಲ್ಲಿ ಒಂದು ಕಂಪ್ಯೂಟರ್ ತರ ಒಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ಅಲ್ಲಿ ಸೆಟ್ ಮಾಡ್ಬಿಡ್ತಾರೆ, ಹಿಂಗ್ ಬೇಕು ಅಂತ. ಅದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಹೇಳ್ಬಿಡ್ತಾರೆ. ಓಕೆ, ಪ್ರತಿ ಮೆಷಿನ್ಗೂ ಒಂದು ಕಂಪ್ಯೂಟರ್ ಸ್ಕ್ರೀನ್ ಇರುತ್ತೆ. ಆ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಹಿಂಗಿರ್ಬೇಕು, ಈ ಶೇಪು, ಈ ಶರ್ಟ್ ಈ ಶೇಪ್ ಇರಬೇಕು, ಈ ಪ್ಯಾಂಟ್ ಈ ಶೇಪ್ ಇರಬೇಕು ಅಂತ ಸೆಟ್ ಮಾಡ್ಬಿಡ್ತಾರೆ. ಅದು ಸೆಟ್ ಮಾಡಿದ್ಮೇಲೆ ಆಮೇಲೆ ಆಮೇಲೆ ಆ ಬಟ್ಟೆನ ಹಿಂದಿನ ಡಿಪಾರ್ಟ್ಮೆಂಟ್ ಇಂದ ಏನ್ ಬಂದಿದೆ, ಬಟ್ಟೆ ಮುಗ್ದಾಗಿದೆ, ಕಲರು ಆಗೋಗಿದೆ, ಪ್ರಿಂಟು ಆಗೋಗಿದೆ. ಆ ಬಟ್ಟೆನ ಈ ಮೆಷಿನ್ಸ್ಗೆ ಫೀಡ್ ಮಾಡ್ತಾರೆ. ಓಕೆ, ಆ ಬಟ್ಟೆ ಈ ಮೆಷಿನ್ಸ್ ಬರುತ್ತೆ. ಹಿಂದಿನ ಮೆಷಿನ್ಸ್ ಅಲ್ಲಿ, ಫಸ್ಟ್ ಮೆಷಿನ್ಸ್ ಅಲ್ಲಿ ಕಾಟನ್ ಫೀಡ್ ಮಾಡಿ ಅದರಿಂದ ಬಟ್ಟೆ ಬಂತು. ಆಮೇಲೆ ಎರಡನೇದು ಡೈಯಿಂಗ್ ಇದು ಮೆಷಿನ್ಸ್ ಅಲ್ಲಿ ಆ ಬಟ್ಟೆನ ಫೀಡ್ ಮಾಡಿ ಕಲರ್ ಬಂತು. ಆಮೇಲೆ ಪ್ರಿಂಟಿಂಗ್ ಮೆಷಿನ್ಸ್ ಅಲ್ಲಿ ಆ ಕಲರ್ ಬಟ್ಟೆನ ಫೀಡ್ ಮಾಡಿ ಈ ಕಡೆ ಇದು ಬಂತು, ಪ್ರಿಂಟ್ ಮೆಟೀರಿಯಲ್ ಬಂತು. ಎಲ್ಲಾ ಮೆಷಿನ್ಸ್ಗೂ ಒಂದು ಇನ್ಪುಟ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್. ಓಕೆ, ಇನ್ಪುಟ್ ಔಟ್ಪುಟ್. ಯಾವ್ದು ಒಳಗೆ ಬರುತ್ತೆ ಮೆಷಿನ್ಗೆ ಅದು ಇನ್ಪುಟ್ ಅಂತ ಕರೀತಾರೆ, ಯಾವ್ದು ಹೊರಗಡೆ ಬರುತ್ತೋ ಅದನ್ನ ಔಟ್ಪುಟ್ ಅಂತ ಕರೀತಾರೆ. ಸೊ ಈ ಮೆಷಿನ್ಸ್ಗೆ, ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಮೆಷಿನ್ಸ್ಗೆ ಇನ್ಪುಟ್ ಏನು, ಕಲರ್ ಆಗಿರೋ ಪ್ರಿಂಟ್ ಆಗಿರೋ ಬಟ್ಟೆ ಅದು ಬರುತ್ತೆ. ಆಮೇಲೆ ಅಲ್ಲಿ ಸೆಟ್ ಮಾಡಿಬಿಟ್ಟಿರ್ತಾರೆ, ಈ ಶೇಪ್ ಬೇಕು, ಈ ಡಿಸೈನ್ ಬೇಕು ಅಂತ. ಆ ಸ್ಟಿಚಿಂಗ್ ಮೆಷಿನ್ಸು ಮೆಷಿನ್ ಆಪರೇಟರ್ ಆಪರೇಟ್ ಮಾಡ್ತಾರೆ. ಸೊ ಈ ಕಡೆ ಏನ್ ಬರುತ್ತೆ, ಸ್ಟಿಚ್ ಆಗಿರೋ, ಪೂರ್ತಿ ಸ್ಟಿಚ್ ಆಗಿರೋ ಶರ್ಟ್ಸ್ ಬಂದ್ಬಿಡುತ್ತೆ ಹೊರಗಡೆ. ಗೊತ್ತಾಯ್ತಾ? ಸೊ ಬರ್ತಾ ಇರುತ್ತೆ. 1,00,000 ಶರ್ಟ್ಸ್ ಬೇಕಲ್ಲ, ಟಪ 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 ಅಂತ ಬರ್ತಾ ಇರುತ್ತೆ. ಒಂದೊಂದಾಗಿ ಒಂದು 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 ನಿಮಿಷದಲ್ಲಿ ಒಂದು 10 ಶರ್ಟ್ಸ್ ಬರುತ್ತೆ ಹೊರಗಡೆ, ಟಕ 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 ಅಂತ. ಆ ಮೆಷಿನ್ಸ್ ಆಪರೇಟ್ ಆಗ್ತಾ ಇರುತ್ತೆ, ಈ ಕಡೆ ಫೀಡ್ ಆಗ್ತಾ ಇರುತ್ತೆ, ಬಟ್ಟೆನ ಫೀಡ್ ಮಾಡ್ತಾ ಇರ್ತಾರೆ. ಅದು ಆಟೋಮೆಟಿಕ್ ಆಗಿ ಫೀಡ್ ಆಗ್ತಾ ಇರುತ್ತೆ, ಯಾರು ಕೂತ್ಕೊಂಡು ಫೀಡ್ ಮಾಡಲ್ಲ, ಅದು ಫೀಡ್ ಆಗ್ತಾ ಇರುತ್ತೆ. ಈ ಕಡೆ ಶರ್ಟ್ಸು ಸ್ಟಿಚ್ ಆಗಿ ಎಲ್ಲ ಸ್ಟಿಚ್ ಮಾಡಿ ಕಟ್ ಮಾಡಿ, ಈ ಮೆಷಿನ್ಸು ಫಸ್ಟ್ ಕಟ್ ಮಾಡುತ್ತೆ, ಆಮೇಲೆ ಸ್ಟಿಚ್ ಮಾಡುತ್ತೆ. ಓಕೆ, ಎಲ್ಲ ಮಾಡಿ ಆಮೇಲೆ ಬಟನ್ ಹಾಕತ್ತೆ, ಎಲ್ಲ ಮಾಡ್ಬಿಡುತ್ತೆ ಅದೇ ಮೆಷಿನ್ಸು. ಕಟ್ಟು, ಸ್ಟಿಚ್ಚು, ಆಮೇಲೆ ಥ್ರೆಡ್ ಎಲ್ಲ ಮಾಡಿ, ಬಟನ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿ ಬಂದ್ಬಿಡುತ್ತೆ ಈ ಕಡೆ. ಗೊತ್ತಾಯ್ತಾ? ಸೊ ಈ ಮೆಷಿನ್ಸೇ ತುಂಬಾ ಇಂಪಾರ್ಟೆಂಟ್. ಈ ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಮೆಷಿನ್ಸ್ ಇದೆಯಲ್ಲ, ಈ ಮೆಷಿನ್ಸು ಕಟ್ ಮಾಡುತ್ತೆ ಬಟ್ಟೆನ, ಸ್ಟಿಚ್ ಮಾಡುತ್ತೆ, ಆಮೇಲೆ ಅದ್ರ ಥ್ರೆಡ್ ಎಲ್ಲ ಹಾಕಿ. ಸೊ ಈ ಮೆಷಿನ್ಗೆ ಏನೇನು ಫೀಡ್ ಮಾಡಬೇಕು, ಇನ್ಪುಟ್ಸು, ಕ್ಲಾತ್ ಅನ್ನು ಫೀಡ್ ಮಾಡಬೇಕು. ಓಕೆ, ಥ್ರೆಡ್ ಅನ್ನು ಫೀಡ್ ಮಾಡಬೇಕು, ಬಟನ್ಸ್ ಅನ್ನು ಫೀಡ್ ಮಾಡಬೇಕು. ಓಕೆ, 3 ಇನ್ಪುಟ್ ಈ ಮೆಷಿನ್ಸ್ಗೆ: ಕ್ಲಾತ್, ಬಟ್ಟೆ, ಥ್ರೆಡ್, ಬಟನ್ಸ್ ಎಲ್ಲ ಫೀಡ್ ಮಾಡಿದ್ರೆ ಈ ಮೆಷಿನ್ಸ್ ಫಸ್ಟ್ ಅದನ್ನು ಕಟ್ ಮಾಡಿ, ಸ್ಟಿಚ್ ಮಾಡಿ, ಬಟನ್ ಹಾಕಿ ಈ ಕಡೆಗೆ ಎಲ್ಲ ತಯಾರಾಗಿರೋ ಶರ್ಟ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಓಕೆ, ಅದು ಅಷ್ಟೇ, ಐರನಿಂಗು, ಕ್ರೀಸಿಂಗು, ಫೋಲ್ಡಿಂಗು. ಅದು ಪ್ಯಾಕೇಜ್, ನೀವು ಅಂಗಡಿಗೆ ಹೋಗ್ತಿರಲ್ಲ, ಆ ಪ್ಯಾಕೇಜ್ ನೋಡಿದ್ರೆ ಎಲ್ಲ ಸರಿಯಾಗಿ ಒಂಥರ ಚೆನ್ನಾಗಿ ಫೋಲ್ಡ್ ಆಗಿರತ್ತಲ್ವಾ ಶರ್ಟ್ಸು. ಸೊ ಈ ಮೆಷಿನ್ಸು ಐರನ್ನು, ಕ್ರೀಸಿಂಗು, ಫೋಲ್ಡಿಂಗು ಮಾಡ್ಬಿಡುತ್ತೆ. ಕೂತ್ಕೊಂಡು ಯಾರು ಕೂತ್ಕೊಂಡು ಐರನ್ ಮಾಡ್ತಾ ಇಲ್ಲ, ಕ್ರೀಸ್ ತೆಗಿತಾ ಇಲ್ಲ, ಫೋಲ್ಡ್ ಮಾಡ್ತಾ ಇಲ್ಲ. ಮನುಷ್ಯರು ಸುಮ್ಮನೆ ಮೆಷಿನ್ ಆಪರೇಟರ್ಸ್ ಅಷ್ಟೇ. ಇದೆಲ್ಲದಕ್ಕೂ ಮೆಷಿನ್ ಆಪರೇಟರ್ಸ್ ಬೇಕು, ಬಟ್ ಮೆಷಿನೇ ಮಾಡ್ಕೊಳ್ಳುತ್ತೆ. ಆ ಮೆಷಿನ್ ಇದಕ್ಕೆ ಇನ್ಪುಟ್ ಏನು, ಈ ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಇಂದ ಸ್ಟಿಚ್ ಆಗಿ ಬಂದಿದೆಯಲ್ಲ ಶರ್ಟ್ಸು, ಇದರಿಂದ ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿಗೆ ಬಂದು ಎಲ್ಲ ಕನ್ವೇಯರ್ ಬೆಲ್ಟ್ ಅಲ್ಲಿ ಬರುತ್ತೆ. ಕನ್ವೇಯರ್ ಬೆಲ್ಟ್ ಅಂದ್ರೆ ಏನು, ಸೊ ಇವಾಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಿಚ್ ಆಗಿರೋ ಶರ್ಟ್ಸ್ ಬರುತ್ತಲ್ಲ, ಅದನ್ನ ಕೂತ್ಕೊಂಡು ಯಾರು ಕೈಯಿಂದ ತಗೊಂಡು ಹೋಗಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಮೆಷಿನ್ಸ್ ಯಾರು ಕೊಡ್ತಾ ಇಲ್ಲ. ಅದಕ್ಕೊಂದು ಇದಿರುತ್ತೆ, ಒಂದು ದೊಡ್ಡ ಬೆಲ್ಟ್ ಇರುತ್ತೆ, ಆ ಬೆಲ್ಟ್ ಮೇಲೆ ಬರುತ್ತೆ. ನೀವು ನೋಡ್ಬೇಕು, ಒಂದು ಮೆಷಿನ್ ಫ್ಯಾಕ್ಟ್ರಿಗೆ ಹೋದ್ರೆ ಯಾರು ಏನು ಮುಟ್ತಾ ಇಲ್ಲ. ಸೊ ಒಂದು ಡಿಪಾರ್ಟ್ಮೆಂಟ್ ಇರೋ ಮೆಷಿನ್ಸ್ ಅಲ್ಲಿ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ಅದು ಒಂದು ಬೆಲ್ಟ್ ಮೇಲೆ ಬರುತ್ತೆ, ದೊಡ್ಡ ಕನ್ವೇಯರ್ ಬೆಲ್ಟ್ ಅಂತ ಇರುತ್ತೆ. ಕನ್ವೇಯರ್ ಬೆಲ್ಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ, ನಾನು ಒಂದು ನಿಮಿಷ ಒಂದ್ ಕಡೆ ತೋರಿಸ್ತೀನಿ. ಕನ್ವೇಯರ್ ಬೆಲ್ಟ್ಸ್, ಕನ್ವೇಯರ್ ಬೆಲ್ಟ್ಸ್ ಇನ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ತೋರಿಸ್ತೀನಿ.
ನೋಡ್ರಿ ಹಿಂಗಿರುತ್ತೆ ಕನ್ವೇಯರ್ ಬೆಲ್ಟ್ಸ್. ಸೊ ನೋಡಿ ಇದೆ ಕನ್ವೇಯರ್ ಬೆಲ್ಟ್. ನೋಡಿ ಆ ಮೆಷಿನ್ ಇಂದ ಆ ಬಟ್ಟೆಗಳು ಬರ್ತಾ ಇದೆ. ಇದಕ್ಕೆ ದೊಡ್ಡದಕ್ಕೆ ಕನ್ವೇಯರ್ ಬೆಲ್ಟ್ ಅಂತ ಕರೀತಾರೆ. ಅಲ್ಲಿ ಪಕ್ಕದಲ್ಲಿ ಇರೋರು ಸುಮ್ಮನೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ನೋಡ್ತಾರೆ, ಅದೇ ಮೆಷಿನ್ ಆಪರೇಟರ್ಸ್. ಅವ್ರು ಏನು ಮಾಡ್ತಾ ಇಲ್ಲ, ಎಲ್ಲ ಮೆಷಿನ್ ಮಾಡ್ತಾ ಇದೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿ ಇದರಲ್ಲೂ ಅಷ್ಟೇ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ಬರ್ತಾ ಇದೆ. ಸೊ ಒನ್ ಡಿಪಾರ್ಟ್ಮೆಂಟ್ ಮೆಷಿನ್ಸ್ ಆ ಮೆಷಿನ್ಸ್ ಇಂದ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಮೆಷಿನ್ಸ್ಗೆ ಕನ್ವೇಯರ್ ಬೆಲ್ಟ್ ಅಲ್ಲೇ ಬರುತ್ತೆ, ಗೊತ್ತಾಯ್ತಾ? ಸೊ ಯಾರು ಅದನ್ನೇನು ಮುಟ್ತಾ ಇಲ್ಲ, ಗೊತ್ತಾಯ್ತಾ? ಸೊ ಇವಾಗ ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಇಂದ ಈ ಮೆಷಿನ್ಸ್ ಬಂತು, ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ಬರುತ್ತೆ. ಬಂದು ಐರನಿಂಗು, ಕ್ರೀಸಿಂಗು, ಫೋಲ್ಡಿಂಗ್ ಮಾಡುತ್ತವೆ ಈ ಮೆಷಿನ್ಸ್. ಓಕೆ, ಇವಾಗ ಇದಕ್ಕೆ ಇನ್ಪುಟ್ ಏನು, ಈ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಸ್ಟಿಚ್ ಆಗಿರೋ ಕ್ಲೋತ್ಸ್. ಇದಕ್ಕೆ ಔಟ್ಪುಟ್ ಏನು, ಬರೋಷ್ಟಿಗೆ ಅದು ಕನ್ವೇಯರ್ ಬೆಲ್ಟ್. ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ಐರನ್ ಆಗಿರೋ, ಕ್ರೀಸ್ ಆಗಿರೋ, ಫೋಲ್ಡ್ ಆಗಿರೋ ಶರ್ಟ್ಸ್ ಬರುತ್ತವೆ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಏನು, ನೆಕ್ಸ್ಟ್ ಏನ್ ಮಾಡುತ್ತೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಲೇಬಲ್ಸ್, ಪ್ಯಾಕಿಂಗ್. ಓಕೆ, ಅದು ಮೆಷಿನ್ಸ್ ಏನೆ. ಓಕೆ, ಸೊ ಕನ್ವೇಯರ್ ಬೆಲ್ಟ್ ಅಲ್ಲಿ ಅದು ಐರನ್ ಆಗಿರೋ, ಫೋಲ್ಡ್ ಆಗಿರೋ, ಕ್ರೀಸ್ ಆಗಿರೋ, ಮುಗಿದಿರೋ ಬಟ್ಟೆಗಳು ಕನ್ವೇಯರ್ ಬೆಲ್ಟ್ ಅಲ್ಲಿ ಬರುತ್ತೆ. ಈ ಮೆಷಿನ್ಸ್ ಏನ್ ಮಾಡತ್ವೆ, ಲೇಬಲ್ಸ್ ಹಾಕತ್ತೆ. ಯಾಕಂದ್ರೆ ಹಿಂದ್ಗಡೆ ಲೇಬಲ್ಸ್ ಹಾಕ್ಬೇಕಲ್ಲ, ಸ್ಮಾಲು, ಮೀಡಿಯಮು, ಲಾರ್ಜು, ಆ ಕಂಪನಿ ಹೆಸರು, ಆ ಬ್ರ್ಯಾಂಡು. ರೇಮಂಡ್ ಅಂದ್ರೆ ರೇಮಂಡು, ಬಾಂಬೆ ಡೈಯಿಂಗ್ ಅಂದ್ರೆ ಬಾಂಬೆ ಡೈಯಿಂಗು, ಅದ್ರ ಹೆಸರು ಹಾಕ್ಬೇಕು. ಸ್ಮಾಲು, ಮೀಡಿಯಮು, ಲಾರ್ಜು ಅಂತ ಹಾಕ್ಬೇಕು. ಯಾವ ತಯಾರು ಮಾಡಿರೋದು ಅಂತ ಹಾಕ್ಬೇಕು. ನೀವು ಶರ್ಟ್ ಹಿಂದ್ಗಡೆ ನೋಡಿದ್ರೆ ಒಂದು ಲೇಬಲ್ ಇರುತ್ತೆ ನೋಡ್ರಿ, ಶರ್ಟ್ ಕಾಲರ್ ಹಿಂದ್ಗಡೆ ಲೇಬಲ್ ಇರುತ್ತೆ. ಆ ಲೇಬಲ್ ಬರ್ದಿರುತ್ತೆ, ಅದು ಹೆಸರೇನು, ಯಾವ ಕಂಪನಿ, ಸ್ಮಾಲೋ, ಮೀಡಿಯಮೋ, ಲಾರ್ಜೋ, ಅದೆಲ್ಲ ಬರ್ತಿರುತ್ತೆ. ಅದು ಲೇಬಲ್ ಹಾಕ್ಬೇಕು. ಆಮೇಲೆ ಪ್ಯಾಕ್, ಅದು ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಬರುತ್ತಲ್ವಾ, ನೀವು ಅಂಗಡಿಗೆ ಹೋದ್ರೆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ತಾನೇ ಬರೋದು ಶರ್ಟ್. ಆ ಕಾರ್ಡ್ಬೋರ್ಡ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಸೊ ಈ ಮೆಷಿನ್ಸ್ ಪ್ಯಾಕ್ ಮಾಡುತ್ತೆ, ಅದಕ್ಕೂ ಮೆಷಿನ್ ಆಪರೇಟರ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ಕನ್ವೇಯರ್ ಬೆಲ್ಟ್ ಅಲ್ಲಿ ಹೊರಗಡೆ ತಪ 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 ಅಂತ ಬರ್ತಾ ಇರುತ್ತೆ. ಹೆಂಗೆ ನೀವು ನೋಡಿದ್ವಲ್ಲ ಇವಾಗ, ಒಂದ್ ಹಿಂದೆ ಬರ್ತಾ ಇತ್ತು, ನೋಡಿದ್ರ? ಒಂದ್ ಹಿಂದ್ರೆ ಬರ್ತಾ ಇರುತ್ತೆ. ಅದು ಮೆಷಿನ್ 24 hours ಆಪರೇಟ್ ಆಗ್ತಾ ಇರುತ್ತೆ. ಜನಗಳು ಆ 8 hour ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಒಂದ್ ಶಿಫ್ಟ್ ಆದ್ಮೇಲೆ ಇನ್ನೊಂದು ಜನ ಬರ್ತಾರೆ, ಬರೀ ಆ ಮೆಷಿನ್ ಆಪರೇಟರ್ಸ್ ಏನ್ ಕೆಲಸ, ಆ ಮೆಷಿನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅದನ್ನ ನೋಡ್ಕೋಬೇಕು. ಆ ಮೆಷಿನ್ಗೆ ಏನಾದ್ರು ಸೆಟ್ಟಿಂಗ್ ಮಾಡ್ಬೇಕಾದ್ರೆ, ಇವಾಗ ಸ್ಟಿಚಿಂಗ್ ಮೆಷಿನ್ಸ್ಗೆ ಸೆಟ್ ಮಾಡ್ಬೇಕಲ್ಲ, ಹಿಂಗ್ ಸ್ಟಿಚ್ ಮಾಡಬೇಕು ಅಂತ ಸೆಟ್ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು, ಗೊತ್ತಾಯ್ತಾ? ಸೊ ಇದಾದ್ಮೇಲೆ ಲೇಬಿಂಗ್, ಪ್ಯಾಕಿಂಗ್ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ. ಓಕೆ, ಹೆಂಗೆ ಮುಂಚೆ ಕಾಟನ್ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ ಮಾಡಿದ್ರಲ್ಲ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ, ಇವಾಗ ಫೈನಲ್ ಪ್ರಾಡಕ್ಟ್ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು. ಸೊ ಅದ್ರಲ್ಲಿ ಜನಗಳು ಕೂತ್ಕೊಂಡು, ಅದು ಯೂಶಲಿ ಮೆಷಿನ್ಸ್ ಮಾಡಲ್ಲ ಅದು. ಯಾಕಂದ್ರೆ ಮೆಷಿನ್ಸೇ ಅದ್ರ ಕ್ವಾಲಿಟಿ ಮೆಷರ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಏನ್ ಮಾಡ್ತಾರೆ, 1000 ಶರ್ಟ್ಸ್ ಬರ್ತಾ ಇರುತ್ತೆ, ಕೆಲವು ಸ್ಯಾಂಪಲ್ಸ್ ಅನ್ನ ಕನ್ವೇಯರ್ ಬೆಲ್ಟ್ ಅಂತ ತೆಗೆದು ಜನಗಳು ಅದನ್ನ ಓಪನ್ ಮಾಡಿ ಚೆನ್ನಾಗಿದೆಯಾ, ಸರಿಯಾಗಿದೆಯಾ ಅಂತ ನೋಡ್ತಾರೆ. ಸರಿಯಾಗಿ ಇಲ್ಲದೆ ಇದ್ರೆ ಮೆಷಿನ್ಸ್ ಸ್ಟಾಪ್ ಮಾಡಿ, ಅದೇನೋ ತಪ್ಪಿದೆ, ಸೆಟ್ಟಿಂಗ್ ಅನ್ನು ಚೇಂಜ್ ಮಾಡಬೇಕು, ಯಾಕೋ ತಪ್ಪಿದೆ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಎಲ್ಲ. ಯಾಕಂದ್ರೆ ಸರಿಯಾಗಿಲ್ವಲ್ಲ, ಕ್ವಾಲಿಟಿ ಕಂಟ್ರೋಲ್ ಸರಿಯಾಗಿಲ್ಲ ಅಂತ ಹೇಳುತ್ತೆ. ಅದನ್ನು ಎಲ್ಲಾ ಶರ್ಟ್ಸ್ನು ನೋಡೋಕ್ಕಾಗಲ್ಲ, ಯಾಕಂದ್ರೆ 1000 ಶರ್ಟ್ಸ್ ಬರ್ತಾ ಇರುತ್ತೆ, ತಪ 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 ಬರ್ತಾ ಇರುತ್ತಲ್ಲ. ಒಂದ್ 4-5 ಶರ್ಟ್ಸ್ ಅನ್ನು ತಗೊಂಡು ಸ್ಯಾಂಪಲ್ ನೋಡಿ ಅದು ಹೆಂಗಿದೆ ಅಂತ ನೋಡ್ಕೊಂಡು ಅದನ್ನ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಇವಾಗ ಕ್ವಾಲಿಟಿ ಕಂಟ್ರೋಲ್ ಆದ್ಮೇಲೆ ಏನಾದ್ರು ತಪ್ಪಿದ್ರೆ ವಾಪಸ್ಸು ಬೇರೆ ಮೆಷಿನ್ಸ್ ಕಳಿಸ್ತಾರೆ. ಇದು ಆದ್ಮೇಲೆ ಏನಾಗುತ್ತೆ, ಆ ಪ್ಯಾಕ್ಟ್ ಇದೆಲ್ಲ ಕನ್ವೇಯರ್ ಬೆಲ್ಟ್ ಬಂದು ವೇರ್ ಹೌಸ್ಗೆ ಹೋಗುತ್ತೆ. ಆ ವೇರ್ ಹೌಸ್ ಸ್ವಲ್ಪ ಕೂತ್ಕೊಂಡಿರುತ್ತೆ. ಆ ವೇರ್ ಹೌಸ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವೇರ್ ಹೌಸ್ ಇರುತ್ತೆ. ವೇರ್ ಹೌಸ್ ಹೆಂಗಿದೆ ಅಂತ ನೋಡುವ. ವೇರ್ ಹೌಸ್, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿ ವೇರ್ ಹೌಸ್, ದೊಡ್ಡ ದೊಡ್ಡ ವೇರ್ ಹೌಸ್ ಅಲ್ಲಿ, ಗಾರ್ಮೆಂಟ್ ಫ್ಯಾಕ್ಟರಿ ವೇರ್ ಹೌಸ್, ದೊಡ್ಡ ವೇರ್ ಹೌಸ್ಗಳಲ್ಲಿ ಅದಲ್ಲಿ ಆ ಪ್ಯಾಕ್ಟ್ ಇದೆಲ್ಲ ಇಟ್ಟಿರ್ತಾರೆ ನೋಡ್ರಿ. ದೊಡ್ಡ 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 ಪ್ಯಾಕ್ಸ್ ಇದೆಲ್ಲ ಇಲ್ಲಿ ವೇರ್ ಹೌಸ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ನೋಡ್ರಿ ಹಿಂಗೆ ಇದೆಲ್ಲ ವೇರ್ ಹೌಸ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಆಮೇಲೆ ವೇರ್ ಹೌಸ್ ಇಂದ ಏನಾಗುತ್ತೆ, ಆ ವೇರ್ ಹೌಸ್ ಇಂದ ಟ್ರಕ್ಸ್ ಅಲ್ಲಿ ಶಿಪ್ಪಿಂಗ್, ಅಂದ್ರೆ ಶಿಪ್ಪಿಂಗ್ ಅಂತ ಕರೀತಾರೆ, ಬಟ್ ಎಲ್ಲ ಶಿಪ್ ಅಲ್ಲಿ ಹೋಗಲ್ಲ. ಟ್ರಕ್ಸ್ ತಗೊಂಡು ಬೇರೆ ಬೇರೆ ಅಂಗಡಿಗಳಿಗೆ, ಬೇರೆ ಬೇರೆ ಮಾಲ್ಗಳಿಗೆ, ಎಲ್ಲಿಂದ ಆರ್ಡರ್ ಬಂದಿರುತ್ತೋ ಬೇರೆ ಬೇರೆ, ಆ ಫ್ಯಾಕ್ಟ್ರಿನೇ ಅಲ್ಲೇ ಅಲ್ಲಿ ಯಾರು ಏನು ಮಾರಲ್ಲ ಅಲ್ವಾ. ಸೊ ಫ್ಯಾಕ್ಟ್ರಿ ಎಲ್ಲೋ ಗುಜರಾತ್ ಅಲ್ಲಿ ಇರ್ಬೋದು, ಅಂಗಡಿಗಳೆಲ್ಲ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲೆಲ್ಲ ಕಡೆ ಇರ್ಬೋದು. ಸೊ ಬೇರೆ ಬೇರೆ ಕಡೆ ಇವಾಗ ನೀವು ರೇಮಂಡ್ ಬಟ್ಟೆ ಕೊಂಡ್ಕೊಂಡ್ರೆ, ಬಾಂಬೆ ಡೈಯಿಂಗ್ ಬಟ್ಟೆ ತಗೊಂಡ್ರೆ ಫ್ಯಾಕ್ಟ್ರಿ ಎಲ್ಲೋ ಇರುತ್ತೆ,
ಗುಜರಾತಲ್ಲೋ ಎಲ್ಲೋ ಇರುತ್ತೆ, ಮಹಾರಾಷ್ಟ್ರಲ್ಲೋ ಇರುತ್ತೆ. ಬಟ್ ಬಟ್ಟೆಗಳು ಎಲ್ಲಿ ಬೇಕಾದ್ರೂ ಕೊಂಡ್ಕೋಬೋದಲ್ವಾ? ಸೊ ಬೇರೆ ಬೇರೆ ಅಂಗಡಿಗಳಿಗೆ ಟ್ರಕ್ಸು, ಅದನ್ನ ತಗೊಂಡು ಶಿಪ್ಪಿಂಗ್ ಅಂತ ಕರೀತಾರೆ. ಟ್ರಕ್ಸು ಶಿಪ್ ಅಲ್ಲ ಅದು, ಅದು ಹೆಸರು ಶಿಪ್ಪಿಂಗ್ ಅಂತ ಕರೀತಾರೆ. ಸೊ ಟ್ರಕ್ಸು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಶಿಪ್ಪಲ್ಲಿ ಕಳಿಸ್ತಾರೆ, ಅಮೆರಿಕ ದೇಶ ಕಳಿಸ್ಬೇಕಾದ್ರೆ ಶಿಪ್ಪಲ್ಲಿ ಕಳಿಸ್ತಾರೆ. ನಮ್ಮ ದೇಶ ಆದ್ರೆ ಟ್ರಕ್ಸು, ಅದು ಟ್ರೈನು, ಅದ್ರಲ್ಲಿ ಬಂದು ಅದು ಅಂಗಡಿಗಳಿಗೆ, ಬೇರೆ ಬೇರೆ ಅಂಗಡಿಗಳಿಗೆ ಡೆಲಿವರ್ ಮಾಡುತ್ತೆ. ಅಂಗಡಿ ಡೆಲಿವರ್ ಮಾಡಿದ್ಮೇಲೆ ಸ್ಟೋರ್ಸ್ ಹೋಗುತ್ತೆ. ಓಕೆ, ಆ ಸ್ಟೋರ್ಸ್ ಅಲ್ಲಿ ಅದನ್ನ ನೀವು ಕೊಂಡ್ಕೋತೀರಿ, ಬಟ್ಟೆಗಳನ್ನ ಕೊಂಡ್ಕೋತೀವಿ. ಸರಿನಾ? ಸೊ ಇಷ್ಟು ಡಿಪಾರ್ಟ್ಮೆಂಟ್ಸ್ ಗೊತ್ತಾಯ್ತಾ, ಅರ್ಥ ಆಯ್ತಾ? ಸೊ ಏನೇನು ಹೇಳಿದ್ವಿ, ಫಸ್ಟು ಮಾರಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಆರ್ಡರ್ ಬರುತ್ತೆ, ಆಮೇಲೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆಮೇಲೆ ಎಷ್ಟು ಮೆಟೀರಿಯಲ್ಸ್ ಬೇಕೋ ಅದನ್ನ ಕೊಂಡ್ಕೋತಾರೆ, ಆ ಮೆಟೀರಿಯಲ್ಸ್ ಎಲ್ಲ ಬಂದ ಮೇಲೆ ಅದನ್ನ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಆಮೇಲೆ ಕ್ವಾಲಿಟಿ ಚೆಕ್ ಮಾಡಿದ್ಮೇಲೆ ಫಸ್ಟು ಕಾಟನ್ ಅನ್ನ ಕಾಟನ್ ಫ್ಯಾಬ್ರಿಕ್ ಕನ್ವರ್ಟ್ ಮಾಡಕ್ಕೆ ಫ್ಯಾಬ್ರಿಕ್ ಮೆಷಿನ್ಸ್ ಇರುತ್ತೆ. ಸೊ ಕಾಟನ್ ಫೀಡ್ ಮಾಡ್ತಾರೆ, ಆಮೇಲೆ ಈ ಕಡೆ ಇದು ಫ್ಯಾಬ್ರಿಕ್ ಬರುತ್ತೆ, ಬಟ್ಟೆ ಬರುತ್ತೆ. ಆಮೇಲೆ ನೆಕ್ಸ್ಟು ಅದಕ್ಕೆ ಕಲರ್ ಹಾಕೋ ಮೆಷಿನ್ಸ್ ಬರುತ್ತೆ, ಅದಕ್ಕೆ ಪ್ರಿಂಟ್ ಹಾಕೋ ಮೆಷಿನ್ಸ್ ಬರುತ್ತೆ ನೆಕ್ಸ್ಟು. ಆಮೇಲೆ ಅದಾದ್ಮೇಲೆ ಪ್ರಿಂಟ್ ಹಾಕಿದ್ಮೇಲೆ ನೆಕ್ಸ್ಟು ಅದು ಸ್ಟಿಚ್ ಮಾಡೋ ಮೆಷಿನ್ಸ್ಗೆ ಹೋಗುತ್ತೆ, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಅದ್ರ ಮಧ್ಯದಲ್ಲಿ ಡಿಸೈನ್ ಡಿಪಾರ್ಟ್ಮೆಂಟು, ಯಾವ ಶೇಪು ಯಾವ ಸ್ಟೈಲು ಅದೆಲ್ಲ ಎಲ್ಲ ಪೇಪರ್ ಬರೆದು ಕೊಟ್ಟಿರ್ತಾರೆ. ಆಮೇಲೆ ಆಪರೇಟರ್ಸ್ ಅದನ್ನ ಸೆಟ್ ಮಾಡ್ತಾರೆ ಮೆಷಿನ್ಸ್ ಅನ್ನ. ಆಮೇಲೆ ಅದು ಸ್ಟಿಚಿಂಗ್ ಮೆಷಿನ್ಸ್ಗೆ ಹೋಗುತ್ತೆ. ಆಮೇಲೆ ಸ್ಟಿಚಿಂಗ್ ಮೆಷಿನ್ಸ್ ಇಂದ ನೆಕ್ಸ್ಟ್ ಫೋಲ್ಡಿಂಗು, ಕ್ರೀಸಿಂಗು ಆ ಮೆಷಿನ್ ಹೋಗುತ್ತೆ. ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಆಗುತ್ತೆ, ಆಮೇಲೆ ಲೇಬಲ್ಸು ಪ್ಯಾಕಿಂಗ್ ಆಗುತ್ತೆ, ಅಲ್ಲಿಂದ ವೇರ್ ಹೌಸ್ಗೆ ಬರುತ್ತೆ, ವೇರ್ ಹೌಸ್ ಇಂದ ಟ್ರಕ್ಸ್ ಅಲ್ಲಿ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಲಿ ನೀವು ಕೊಂಡ್ಕೋತೀರಿ. ಸೊ ಇದೇ ಒಂದು ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಇವಾಗ ನಾವು ಶರ್ಟ್ಸ್ ವಿಚಾರ ಮಾತಾಡಿದ್ವಿ, ಇನ್ನೊಂದು ಪ್ಯಾಂಟ್ಸ್ ಆರ್ಡರ್ ಇರ್ಬೋದು, ಅದಕ್ಕೆ ಬೇರೆ ಮೆಷಿನ್ಸ್ ಇರುತ್ತಾ? ಇಲ್ಲ, ಅದೇ ಮೆಷಿನ್ಸ್. ಬೇಕಾದ್ರೆ ಬಟ್ಟೆ ಮೆಷಿನ್ಸ್ ಅದೇನೆ, ಓಕೆ, ಬಟ್ ಬೇರೆ ಬೇರೆ ಥಿಕ್ನೆಸ್ ಇರ್ಬೋದು. ಓಕೆ, ಸೊ ಸೊ ಎಲ್ಲ ಸೆಟ್ಟಿಂಗ್ ಮಾಡಬೇಕು, ಅದೇ ಮೆಷಿನ್ ಆಪರೇಟರ್ ಕೆಲಸ. ಎಲ್ಲಾ ಕಡೆ ಮೆಷಿನ್ ಆಪರೇಟರ್ ಕೆಲಸ ಸೆಟ್ ಮಾಡಬೇಕು. ಇವಾಗ ಶರ್ಟ್ಸ್, ಇವಾಗ ನಾವು ಬಟ್ಟೆ ವಿಚಾರ ಮಾತಾಡೋಣ. ಬಟ್ಟೆ ಮೆಷಿನ್ಸ್ ಹೇಳಿದ್ವಲ್ಲ, ಒಂದು ಮೆಷಿನ್ಸ್ ಅಲ್ಲಿ ಈ ಕಡೆ ಕಾಟನ್ ಬರುತ್ತೆ, ಓಕೆ, ಈ ಕಡೆ ಬಟ್ಟೆ ಬರುತ್ತೆ, ಕ್ಲಾತ್ ಬರುತ್ತೆ. ಓಕೆ, ಬೇರೆ ಬೇರೆ ಥಿಕ್ನೆಸ್ ಕ್ಲಾತ್ ಬೇಕಾಗ್ಬೋದು, ಯಾಕಂದ್ರೆ ಶರ್ಟ್ಗೆ ಥಿನ್ ಆಗಿರುತ್ತೆ, ಪ್ಯಾಂಟ್ಗೆ ಥಿಕ್ ಆಗಿರುತ್ತೆ. ಬಟ್ ಅದಕ್ಕೆ ಬೇರೆ ಬೇರೆ ಮೆಷಿನ್ಸ್ ಇರುತ್ತಾ? ಇಲ್ಲ, ಸೇಮ್ ಮೆಷಿನು, ಬಟ್ ಇದ್ರೆ ಸೆಟ್ಟಿಂಗ್ ಮಾಡಬೇಕು. ಅದೇ ಈ ಮೆಷಿನ್ ಆಪರೇಟರ್ ಕೆಲಸ. ಮೆಷಿನ್ ಆಪರೇಟರ್ ಏನ್ ಕೆಲಸ? ಫಸ್ಟ್ ಒಂದು ಪ್ರತಿ ಮೆಷಿನ್ ಸೆಟ್ ಮಾಡಬೇಕು. ಇವಾಗ ಶರ್ಟ್ಗೆ ಸ್ವಲ್ಪ ಥಿನ್ ಆಗಿರ್ಬೋದು ಬಟ್ಟೆ, ಪ್ಯಾಂಟಿಗೆ ಸ್ವಲ್ಪ ಥಿಕ್ ಆಗಿರ್ಬೋದು ಬಟ್ಟೆ, ಓಕೆ, ಆಮೇಲೆ ಅದಕ್ಕೆ ಎಷ್ಟು ಥ್ರೆಡ್ ಇರ್ಬೋದು ಅದೆಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿಬಿಟ್ರೆ ಆಮೇಲೆ ಮೆಷಿನ್ ಕೆಲಸ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಮೆಷಿನ್ ಆಪರೇಟರ್ ಕೆಲಸ ಮೂರು ಕೆಲಸ. ಒಂದು, ಆ ಮೆಷಿನ್ ಸೆಟ್ ಮಾಡಬೇಕು, ಈ ತರ ಬೇಕು ಅಂತ ಸೆಟ್ ಮಾಡಬೇಕು. ಕಂಪ್ಯೂಟರ್ ಸ್ಕ್ರೀನ್ ಇರುತ್ತೆ, ಅದನ್ನೆಲ್ಲ ಎಂಟರ್ ಮಾಡ್ತಾರೆ, ನಂಗೆ ಈ ಥಿಕ್ನೆಸ್ ಬೇಕು ಅಂತ ಎಂಟರ್ ಮಾಡ್ತಾರೆ, ಸೆಟ್ಟಿಂಗ್ ಮಾಡಬೇಕು. ಎರಡನೇದೇನು ಅಂದ್ರೆ ಮೆಷಿನ್ ಅನ್ನು ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸ್ಟಾಪ್ ಮಾಡಬೇಕು. ಇವಾಗ ಲಂಚ್ಗೆ ಹೋಗ್ತಾರೆ ಆಪರೇಟರ್ಸು, ಅವಾಗ ಅದನ್ನ ಸ್ಟಾಪ್ ಮಾಡಿರ್ತಾರೆ, ಯಾಕಂದ್ರೆ ಅವ್ರು ಇಲ್ಲದೆ ಇರೋವಾಗ ಮೆಷಿನ್ ರನ್ ಆಗ್ಕೂಡ್ದು. ಸೊ ಸ್ಟಾರ್ಟ್ ಮಾಡಬೇಕು, ಸ್ಟಾಪ್ ಮಾಡಬೇಕು, ಅದು ಎರಡನೇ ಕೆಲಸ. ಮೂರನೇ ಕೆಲಸ ಏನು ಅಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡಬೇಕು. ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಅದನ್ನ ರಿಪೇರಿ ಮಾಡ್ಸಕ್ಕೆ ಯಾರನ್ನಾರು ಕರಿಬೇಕು. ಅವರೇ ರಿಪೇರಿ ಮಾಡಕ್ ಬರಲ್ಲ, ಬೇರೆಯವ್ರನ್ನ ಕರೆದ್ಬಿಟ್ಟು ರಿಪೇರಿ ಮಾಡಿಸ್ತಾರೆ. ಇಷ್ಟೆಲ್ಲ ಕೆಲಸ. ಓಕೆ, ಅದೇ ಮೆಷಿನ್ ಆಪರೇಟರ್ ಕೆಲಸ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಫ್ಯಾಕ್ಟ್ರಿಲಿ ಜನಗಳ ಕೆಲಸ ಏನು? ಮೆಷಿನ್ಸ್ ಆಪರೇಟ್ ಮಾಡಬೇಕು. ಮೂರು ಕೆಲಸ ಮಾಡಬೇಕು: ಸೆಟ್ ಮಾಡಬೇಕು, ಸ್ಟಾರ್ಟ್ ಟು ಸ್ಟಾಪ್ ಮಾಡಬೇಕು, ಆಮೇಲೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡ್ಕೋಬೇಕು. ಗೊತ್ತಾಯ್ತಾ? ಇನ್ನೇನು ಮಾಡೋಗೋದಿಲ್ಲ ಅವರು. ಓಕೆ, ಕ್ವಾಲಿಟಿ ಕಂಟ್ರೋಲ್ ನೋಡ್ದು ಏನ್ ಕೆಲಸ? ಸ್ವಲ್ಪ ಕನ್ವೇರ್ ಬೆಲ್ಟ್ ಹೋಗ್ತಾ ಇರುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ ಮೆಷಿನ್ಸ್ಗೆ ಯಾರು ಅದನ್ನ ಮುಟ್ತಾ ಇಲ್ಲ, ಕನ್ವೇರ್ ಬೆಲ್ಟ್ ಹೋಗ್ತಾ ಇರುತ್ತೆ. ಅವರು ಕ್ವಾಲಿಟಿ ಕಂಟ್ರೋಲ್ನವರು ಅದನ್ನ ತೆಗೆದು, ಕನ್ವೇರ್ ಬೆಲ್ಟ್ ತೆಗೆದು ಅದನ್ನ ಕೆಲವು ಸ್ಯಾಂಪಲ್ಸ್ ತೆಗೆದು ಟೆಸ್ಟ್ ಮಾಡ್ತಾರೆ, ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ತಾರೆ. ಸರಿಯಾಗಿಲ್ಲದ್ರೆ ವಾಪಸ್ ಕಳಿಸ್ತಾರೆ. ಎಲ್ಲ ಮೆಷಿನ್ಸ್ ಸ್ಟಾಪ್ ಮಾಡಿ ಏನ್ ತಪ್ಪಿದೆಯೋ ಅದನ್ನ ಫಿಕ್ಸ್ ಮಾಡ್ತಾರೆ, ಇಲ್ಲದ್ರೆ ಕಂಟಿನ್ಯೂ ಮಾಡ್ಕೋತಾರೆ. ಗೊತ್ತಾಯ್ತಾ? ಸೊ ಹಿಂಗೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ನೀವು ಒಂದು ಡ್ರಾಮಾ ಇದು ಮಾಡುವಾಗ ಎಲ್ಲ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಜನ ಇರ್ತಾರಲ್ಲ, ಸೇಲ್ಸ್ ಡಿಪಾರ್ಟ್ಮೆಂಟ್ ಜನ ಇರ್ತಾರೆ, ಬೇರೆ ಬೇರೆ ಮೆಷಿನ್ಸ್ಗೆ ಮೆಷಿನ್ ಆಪರೇಟರ್ಸ್ ಇರ್ತಾರೆ. ಹಂಗೆ ಏನೇನ್ ನಡೆಯುತ್ತೆ, ಆರ್ಡರ್ ಬಂದಿದೆ, ಫಸ್ಟ್ ಕಾಟನ್ ಇಂದ ಇದಾಗತ್ತೆ, ಬಟ್ಟೆ ಆಗತ್ತೆ, ಇದಾಗತ್ತೆ, ಅದೆಲ್ಲ ನೀವು ತೋರಿಸ್ಬೇಕು.
ಸೊ ಒಂದು ಆರ್ಡರ್ ಬೇರೆ ಬೇರೆ ತರ ಮಾರ್ಗಗಳು ತೋರಿಸ್ಬೋದು. ಒಂದು ಪ್ಯಾಂಟ್ಸ್ ಆರ್ಡರ್ ಬಂದಿದೆ, ಇನ್ನೊಂದು ಶರ್ಟ್ಸ್ ಆರ್ಡರ್ ಬಂದಿದೆ, ಇನ್ನೊಂದು ಪ್ರಿಂಟ್ಸ್ ಸಲ್ವಾರ್ ಕಮೀಸ್ ಆರ್ಡರ್ ಬಂದಿದೆ. ಸೊ ಬೇರೆ ಬೇರೆ ಆರ್ಡರ್ಸ್ ಬಂದಾಗ ಹೆಂಗೆ ಇದು ಈ ಮಾರ್ಗಗಳು ಚೇಂಜ್ ಆಗುತ್ತೆ ಅಂತಾನು ತೋರಿಸ್ಕೋಬಹುದು. ಗೊತ್ತಾಯ್ತಾ? ಆ, ಇದನ್ನ ಮಾಡ್ರಿ. ಯಾವ ತರ ಟೈಮ್ ಆದ್ರೆ ನಿಮ್ಗೆಲ್ಲಾರ ಆದ್ರೆ ನೀವು ಒಂದು ಬಟ್ಟೆ ಫ್ಯಾಕ್ಟ್ರಿಗೆ ಹೋಗಿ ವಿಸಿಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ.